ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 55ನೇ ಪದ. ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಬಾಧೆ ತನ್ನೊಳು ತೋರದು. ಪರಮಾರ್ಥ ಬೋಧೆ ಅಂದ್ರೆ ಕೇವಲ ಚೈತನ್ಯ ಸ್ವರೂಪವಾದ ಬ್ರಹ್ಮವೇ ನಾನಿದ್ದೇನೆ ಅಂತ ಈ ರೀತಿ ಅಪರೋಕ್ಷ ಬ್ರಹ್ಮಜ್ಞಾನ ಆಯಿತು ಅಂತಂದ್ರ ಅದು ಹೆಂಗಾಗಿರ್ಬೇಕು? ಅಲ್ಗರ್ಜಿ ಆದ ನಡೆಯಿಲ್ಲ. ಮಾತ್ರ ಅಲ್ಗರ್ಜಿ ಅಂದ್ರೆ ಅದೃಢ. ಅದೃಢ ಅಂದ್ರೆ ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯವಾದದಕ್ಕೆ ಅದೃಢತಾರ. ಹಿಂಗೆ ಇನ್ನೂ ಒಳಗೆ ಕಸರು ಇರಬಾರ್ದು. ಅಸಂಭಾವನಾ ವಿಪರೀತ ಭಾವನಾದಿಗಳು ಕಸರಿಲ್ಲದನ ಆ ರೀತಿ ದೃಢಾಪರೋಕ್ಷ ಜ್ಞಾನ ಆಗಿರ್ಬೇಕು. ಅದು ಹೆಂಗಾಗಿರ್ಬೇಕಂದ್ರೆ ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಆತ್ಮನ್ನೇವ ಭವೇದ್ಯಸ್ಯ ಸನೇಚ್ಛನ್ನಪಿ ಮುಚ್ಯತೆ ಅಂತ ಹೇಳ್ಕೊಂಡು ಬಂದದ. ಆದ್ದರಿಂದ ಹೇಗ ನಿಜಗುಂಡ್ರು ಕೂಡ ಶರೀರದ ಅಭಿಮಾನ ದಂದದೋಳು ಹೆಂಗಿರ್ಬೇಕಂದ್ರೆ ಶರೀರದ ಅಭಿಮಾನ ಮೊದಲ ಅಜ್ಞಾನಾವಸ್ಥೆಯಲ್ಲಿ ಶರೀರ ಇದನಾದೇನ ತಿಳಿತದಲ್ಲ, ಹಂಗದು ದೇಹಾತ್ಮ ಜ್ಞಾನವಜ್ಞಾನಂ. ಈ ದೇಹವೇನಾ ಅಂತ ಮೊದಲ ಅಜ್ಞಾನಾವಸ್ಥೆಯಲ್ಲಿ ಹೆಂಗೆ ಗಚ್ಚಿತ್ತೋ ಹಂಗೆ ಅದು ಹೋಗಬೇಕು. ಆ ಗಚ್ಚಿದ್ದದ್ದು ಮೊದಲಿಂದ ದೇಹವೇನಾ ಅನ್ನೋದು ಹೋಗಿ ಆತ್ಮನ್ನೇವ ಭವೇದ್ಯಸ್ಯ ಆತ್ಮಸ್ವರೂಪವೇ ನಾನಿದ್ದೇನೆ, ಈ ದೇಹನ ಅಲ್ಲ ಅಂಥೇಳಿ ಹಿಂಗೆ ಅವಾಗ ಗಚ್ಚಿ ಜ್ಞಾನ ಆಯ್ತಂದ್ರ ಸ ನ ಇಚ್ಛನ್ನಪಿ ನೇಚ್ಛನ್ನಪಿ ಅವನು ನನಗೆ ಮುಕ್ತಿ ಆಗಲಿ ಬಿಡ್ಲಿ ಅಂತ ಇಚ್ಛಾ ಮಾಡದಿದ್ರು ಕೂಡ ಮುಚ್ಯತೆ ಅವ ಮುಕ್ತನ ಆಗ್ತಾನು ಅಂತ ಹೇಳಿ. ಈ ರೀತಿ ಒಂದು ವೇಳೆ ಅವನಿಗೆ ಜ್ಞಾನ ಆಯಿತು ಅಂತಂದ್ರೆ ಬಾಧೆ ತನ್ನೋಳು ತೋರದು. ಆವಾಗ ಈ ಜನನ ಮರಣಾತ್ಮಕ ಬಾಧೆಯಾಗಲಿ ತ್ರಿತಾಪಗಳ ಬಾಧೆಯಾಗಲಿ ಇವು ಯಾವ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತಕ್ಕಂಥ ಈ ತ್ರಿತಾಪಗಳಿಂದನೂ ದುಃಖ ಆಗ್ತೈತಿಲ್ಲ, ಇವು ಯಾವ ತನ್ನ ಮೇಲೆ ಪರಿಣಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆ ಯಾವಾಗಂದ್ರೆ ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂದ್ರೆ ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂದ್ರ ಈಗ ಬ್ಯಾಸಿಗೆ ದಿನದಾಗ ಮಳೆ ಆಕತಿ, ಬ್ಯಾಸಿಗೆ ದಿನ ಮಳೆ ಆಕತಿ ಅಲ್ಲ ಅಂದ್ರ ಬ್ಯಾಸಿಗೆ ಉಷ್ಣತಾ ಇರ್ತೈತಿ, ಮಳೆ ಪ್ರಾರಂಭ ಆಗಿರ್ತೈತಿ. ರೋಹಿಣಿ ಮೃಗಶಿರ ಇವು ಚಾಲು ಆದಾಗ ಇನ್ನು ಬ್ಯಾಸಿಗೆ ಉಷ್ಣತಾ ಅನ್ನೋದು ಕಾವಿರ್ತೈತಿ. ಮಳೆ ಆಗಲಿ ಅಂತ ಎಷ್ಟು ಸೆಕೆ ಐತಪ್ಪ. ಆ ಮಳೆ ಆಯ್ತು, ದಬ 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 ಬಿತ್ತು, ಎಲ್ಲ ನೀರು ಹರಿದು ಹೋಯ್ತು. ಮತ್ತು ಭೂಮಿ ಅಂತ ಹೇಳ್ತತಿ. ಏನಾಗತಿ? ಭೂಮಿ ಒಳಗಿನ ಉಷ್ಣತಾ ಮತ್ ಹೆಚ್ಚಾಗಿ ಹೇಳ್ತೈತಿ. ಮಳೆ ಆಯ್ತು ಕರೆ ಈ ಉಷ್ಣತಾ ಸೆಕೆ ಅನ್ನೋದು ಇದೇನು ಹೋಗಿಲ್ಲ ಇನ್ನೂ. ಏನದು ಉಷ್ಣತಾ ತಾಪ ಆಕೈತಿ ಅಂದ್ರ
ಒಂದು ವೇಳೆ ಅದೇ ನೀರು ನೆಲೆಗೊಂಡು ನಿಂದ ಮೇಲೆ ಅಂದಾರಿಲ್ಲಿ. ಏನಂದರು? ನೆಲೆಗೊಂಡು ನಿಂದ ಮೇಲೆ ಅಂದ್ರ ಅದು ಅಲ್ಲಿ ಹಿಂಗ ನೀರು ಅನ್ನೋದು ಹಿಂಗ ನಿತ್ತು ಬಿಡಬೇಕು. ಎಲ್ಲ ಜಮಾಯಿ ನೀರು ನಿತ್ತ ತಿಳ್ಕೊ. ಮ್ಯಾಲೆ ಹರಿದು ಹೋಗ್ತತಿ, ಕೆಳಗಿನ್ನ ಹಸಿ ಆಗಿರಂಗಿಲ್ಲ. ಆ ಉಷ್ಣತ ಮ್ಯಾಲೆ ಹೇಳ್ತತಿ. ಮತ್ ನೀರು ನಿಂತು ಬಿಡ್ತಂದ್ರ ಅದು ಮುಗಿತದ್ರ ಶಾಂತಿ. ಉಷ್ಣತ ಅನ್ನೋದು ಅದನ್ನ ಏನು ಮಾಡಿದ್ರು ಇಲ್ಲದಂಗ ಮಾಡಿಬಿಡ್ತೈತಿಲ್ಲೋ, ಮತ್ ತಂಪಾಗಿಬಿಡ್ತೈತಿ ಅವ. ಅದು ಆ ರೀತಿ ಈ ಜ್ಞಾನ ಅನ್ನೋದು, ಪರಮಾರ್ಥ ಬೋಧೆ ಅನ್ನೋದು, ಬೋಧ ಅಂದ್ರೆ ಜ್ಞಾನ. ಆ ಜ್ಞಾನ ನಮ್ಮಲ್ಲಿ ಸುಮ್ ಹಿಂಗೆ ಹಾದು ಹೋಗಿರ್ಬಾರ್ದ. ನೆಲೆಗೊಂಡು ನಿಲ್ಬೇಕಾದ. ನೆಲೆಗೊಂಡು ನಿಂತತ್ತು, ದೃಢವಾಗಿ ನಿಂತು ಬಿಡ್ತಂದ್ರ ಅವಾಗಿ ಉಷ್ಣತಾ ಅನ್ನೋ ತಾಪ ಏನೈತಿಲ್ಲ, ದುಃಖ ಬಾಧೆ ಅನ್ನೋದು, ಇವು ಯಾವು ಏನು ಅವಕರದ ಇದು ಇಲ್ದಂಗೆ ಮಾಡಿಬಿಡ್ತೈತಿ ಅದ. ಈ ರೀತಿ ಅರ್ಥಾತ್ ದೃಢ ಪರೋಕ್ಷ ಜ್ಞಾನ ಆಯಿತು ಅಂತಂದ್ರ ಈ ಜನ್ಮ ಮರಣಾದಿ ದುಃಖಗಳಾಗಲಿ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತಕ್ಕಂಥ ಈ 3 ಪ್ರಕಾರದ ದುಃಖಗಳಾಗಲಿ, ಯಾವ ದುಃಖನೂ ಅಲ್ಲಿ ತನ್ನೋಳು ತೋರದು ಅಂತ ಹೇಳ್ಕೊಂಡು ಬಂದಾರ. ಯಾಕಂದ್ರೆ ಆ ದುಃಖಕ್ಕೆ ಕಾರಣ ಏನು? ಅವಿದ್ಯ. ದುಃಖಕ್ಕೆ ಕಾರಣ ಅವಿದ್ಯ ಐತಿ. ಆ ಅವಿದ್ಯಾನ ಜ್ಞಾನ ಪರಮಾರ್ಥ ಬೋಧೆ ಅಂದ್ರೆ ಆ ಜ್ಞಾನ ಆಯ್ತಂದ್ರೆ ಅವಿದ್ಯ ಅನ್ನೋದೇನಕತಿ ನಾಶ ಆಗಿ ಹೋಗಿರ್ತೈತಿ. ಕಾರ್ಯ ಸಹಿತ ಆ ದುಃಖದ ನಿವೃತ್ತಿ ಆಗಿ ಹೋಗಿರ್ತದ. ಆದ್ದರಿಂದ ಈ ಬಾಧೆ ಅನ್ನುವ ದುಃಖ ಯಾವ ದುಃಖನೂ ತನ್ನಲ್ಲಿ ತೋರೋದಿಲ್ಲ. ಅದಕ್ಕನ ಸರ್ವ ದುಃಖದ ನಿವೃತ್ತಿ ಎಂದಾರೆ. ಸರ್ವದ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಅದಕ್ಕನ ಮೋಕ್ಷ ಅಂತಾರೆ. ಹೀಗಾಕೈತಿ ಅಂತ ಹೇಳಿದ್ರು. ಇನ್ನು ಮೇಲೆ ಈಗ 1ನೇ ನುಡಿಯಿಂದ ಏನು ಹೇಳ್ತಾರು? ಈ ಜೀವೇಶ್ವರರಿಗೆ ಸಾಕ್ಷಿಯಾದ ಚೈತನ್ಯವೇನ ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಬಾಧೆ ತೋರುವುದಿಲ್ಲ ಅನ್ನೋದು. ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನೆನಿಸಿ ಕರ್ಮವಿಡಿದು ಹಾನಿಯೊಳಗೆ ಅಹನು ಅಲ್ಲದೆ ಸಲೆ ಸಾಕ್ಷಿ ತಾನೆಂಬ ನಿಜವನ್ನರಿದ ಮೇಲೆ ಬಾಧೆ ತನ್ನಳು ತೋರದು. ಆನಂದಮಯನೇ ಜಗವರಸಿ, ಇದೊಂದು ಹೊಸದಿದೆ. ಇದೊಂದು ಹೊಸದು. ಆನಂದಮಯನೇ ಜಗವರಚಿಸಿ ಅಂದ್ರೆ ಇಲ್ಲಿ ಈ ಅವಿದ್ಯಾರೂಪ ಆನಂದಮಯ ಕೋಶ ಅಂತಕ್ಕಂಥ ಉಪಾಧಿ ಎಲ್ಲಿ ಅದು ಮತ್ತೆ ಹಂಗೆ ಬಹಳಷ್ಟು ಅದರದ್ದು ವಿವರಣೆ ಐತಿ. ಬುದ್ಧಿ ವಾಸನೆಗಳಲ್ಲಿ ಪ್ರತಿಬಿಂಬಿತ ಈಶ್ವರ ಅಂತ ಹೇಗೆ ಈ ಆನಂದಮಯ ಕೋಶನು ಉಪಾಧಿ ಎಂದು ಕೂಡಿಕೊಂಡವನಿಗೆ ಈಶ್ವರ ಅಂತ ಹೇಳ್ಕೊಂಬಂದಾರೆ. ಈಶ್ವರನಿಗೆ ಇಷ್ಟಿನ ನಾವು ಕೇಳ್ಕೊಂಬಂದದ್ದು ಏನೋದು ಮಾಯಾ ಉಪಾಧಿ ಉಳ್ಳವ ಈಶ್ವರ ಅಂತ. ಇಲ್ಲಿ ಒಂದು ಹೊಸದಿದೆ. ಇದು ಹೊಸದು ಎಲ್ಲಿದ್ ಬತ್ತು ಅಂದ್ರೆ ಇದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿನೂ ಬಂದದಿಲ್ಲ. ಏಷ ಸರ್ವೇಶ್ವರ ಏಷ ಭೂತಾಧಿಪತಿ
ಏಷ ಭೂತಪಾಲಕ ಭೂತಪಾಲ ಅಂತ ಹಿಂಗ ಅದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಈಶ್ವರನ ಬಗ್ಗೆ ಆನಂದಮಯ ಕೋಶ ಅಂತಕ್ಕಂಥ ಈಶ್ವರನನ್ನು ಅಲ್ಲಿ ಪ್ರತಿಪಾದನೆ ಮಾಡೋದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು ಇದು. ಅದಕ್ಕೆ ಆ ಶ್ರುತಿಯನ್ನ ಇಲ್ಲಿ ನಿಜಗೊಂಡ್ರು ತಗೊಂಡಾರ, ಅದಕ್ಕನುಸಾರವಾಗಿ ಹೇಳ್ಯಾರ ಇಲ್ಲಿ. ಅಲ್ಲದೆ ಮತ್ತು ಮಾಂಡುಕ್ಯ ಉಪನಿಷತ್ತಿನಲ್ಲಿಯೂ ಕೂಡ ಬಂದದ್ದು ಇದು. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಸುಷುಪ್ತಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವಾನಂದಮಯೋ ಅಂತ ಹೀಗ ಅಲ್ಲಿ ಹೇಳ್ಕೊಂಡು ಬಂದವರು 5ನೇ ಮಂತ್ರದಲ್ಲಿ. ಎಲ್ಲಿ? ಮಾಂಡುಕ್ಯ ಉಪನಿಷತ್ತಿನ ಭಾಳ ಸಣ್ಣ ಉಪನಿಷತ್ತು ಅದಿಷ್ಟ, ಮತ್ತು ಅದರ ಅರ್ಥ ಅಷ್ಟೇ ಎಲ್ಲಕ್ಕಿಂತ ದೊಡ್ಡದೈತಿತ್ತು, ಹಿಂಗೈತಿ. ಅದಕ್ಕೆ ಹಿಂಗೆ ಅಧ್ಯಾಯ ಅವು ಇವು ಏನಿಲ್ಲ, ಇರೋ ಒಂದು ಸ್ವಲ್ಪ ಮಂತ್ರ ಅದಾವು. ಆದ್ದರಿಂದ 5ನೇ ಮಂತ್ರದಾಗ ಹೇಳಿದ್ದು ಹಿಂಗೆ, ಅದು ಏನತ್ತ? ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಏವಾನಂದಮಯವೋ ಅಂತ ಹಿಂಗಲ್ಲಿ 5ನೇ ಮಂತ್ರದೊಳಗೆ ಹೇಳಿ 6ನೇ ಮಂತ್ರದಲ್ಲಿ ಮತ್ತದೇ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋ ಅಂತರ್ಯಾಮೇಶ ಯೋನಿಹಿ ಅಂತ ಹಿಂಗ ಅಲ್ಲಿನೂ ಕೂಡ ಇದ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬಂದದು. ಅಂದ್ರೆ ಆನಂದಮಯ ಕೋಶಕ್ಕೆ ಈಶ್ವರ ಅಂತ ಪ್ರತಿಪಾದನೆ ಮಾಡತಕ್ಕಂಥ ಈ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು ಮತ್ತು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬಂದದ್ದು ಹಿಂಗೆಲ್ಲ, ಮತ್ತು ಪಂಚದಶಿಯಲ್ಲಿ ಬಂದದ, ವೃತ್ತಿ ಪ್ರಭಾಕರದಾಗ ಬಂದದ, ಹಿಂಗೆಲ್ಲ ಈ ರೀತಿ ಅದನ್ನು ಇಲ್ಲಿ ನಿಜಗೊಂಡ್ರು. ಆನಂದಮಯನೇ ಜಗವ ರಚಿಸಿ, ಜಗತ್ತ ರಚನೆ ಮಾಡೋಣ ಈಶ್ವರ ಹೌದಲ್ಲ, ಅದಕ್ಕೆ ಅವಾಗ ಆನಂದಮಯ ಅಂತ ಹೇಳ್ಕೊಂಬಂದಾರ. ವಿಜ್ಞಾನಮಯ ನೆನೆಸಿ ಕರ್ಮವಿಡಿದು ಅಂದ್ರೆ ಅವಿದ್ಯಾರೂಪ ಆನಂದಮಯ ಕೋಶ ಉಪಾಧಿಗಳಂತವ ಈಶ್ವರ. ಇವು ಏನ್ ಮಾಡ್ತಾನೆ ಈಶ್ವರ? ಜಗವ ರಚಿಸಿ ಅಂತ ಹೇಳಲ್ಲ. ಏನ್ ಮಾಡ್ತಾನಂದ್ರೆ ಜಗವ ರಚಿಸಿ ಅಂದ್ರೆ ಈ ಸೃಷ್ಟಿ ಮಾಡ್ತಾನೆ. ಮತ್ತ ವಿಜ್ಞಾನಮಯ ನೆನೆಸಿ ಕರ್ಮವಿಡಿದು. ವಿಜ್ಞಾನಮಯ ಕೋಶ ಉಪಾಧಿಯನ್ನು ಮಾಡ್ಕೊಂಡವ ಇವ ಕರ್ಮವಿಡಿದಂದ್ರೆ ಅವ ಪುಣ್ಯ ಪಾಪ ಕರ್ಮಗಳನ್ನು ಮಾಡವ. ಯಾರವ? ಜೀವ. ಮತ್ತೆ ಯಾರು? ಪುಣ್ಯ ಪಾಪ ಕರ್ಮ ಮಾಡವ ಏನು ಈಶ್ವರ ಮಾಡ್ತಾನ? ಜೀವ. ಅವುಗಳ ಮೂಲಕ ವಿಡಿದು ಹಾನಿಯೊಳಗೆ ಅಹನಲ್ಲದೆ ಹಾನಿಯೊಳಗೆ ಇರ್ತಾನ. ಹಾನಿಯೊಳಗೆ ಇರ್ತಾನಂದ್ರೆ ದುಃಖದಾಗಿರ್ತಾನೆ. ಇಲ್ಲೋ ದುಃಖದಾಗಿರಾವ ಯಾರು? ಜೀವ. ಮತ್ತೇನು? ಈಗ ಈ ಜೀವ ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದನ್ನು ಉಪಾಧಿ ಮಾಡ್ಕೊಂಡದನು. ವಿಜ್ಞಾನಮಯ ಕೋಶ ಅಂದ್ರೆ ಪಂಚ ಜ್ಞಾನೇಂದ್ರಿಯೈ ಸಹ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳಲ್ಪಡ್ತೈತಿ. ಪಂಚ ಜ್ಞಾನೇಂದ್ರಿಯಗಳು ಒಂದು ಬುದ್ಧಿ ಕೂಡ್ಕೊಂಡು ವಿಜ್ಞಾನಮಯ ಕೋಶ ಅಂತ ಹೇಳಲ್ಪಟ್ಟೈತಿ. ಅದಕ್ಕೆ ಈ ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದೇ ಇಲ್ಲಿ ಜೀವನಿಗೆ ಉಪಾಧಿಯಾಗ್ಯದ. ಆದ್ದರಿಂದ ಅವ ಕರ್ಮವಿಡಿದು ಅಂದ್ರೆ ಪುಣ್ಯ ಪಾಪ ಕರ್ಮಗಳನ್ನು ಮಾಡೋದು. ಅವುಗಳ ಮೂಲಕ ಅವುಗಳ ಫಲ ಜನ್ಮ ಮರಣ ಸುಖ ದುಃಖ ಇವೆಲ್ಲ ಕರ್ಮದ ಫಲನಲ್ಲ, ಅವುಗಳನ್ನೆಲ್ಲ ಅನುಭವಿಸೋದು. ಹೀಗೆ ಆ ಜೀವೇಶ್ವರರಿಗೆ ಅವ ಈ ಜಗತ್ತನ್ನು ರಚನೆ ಮಾಡೋದು ಮತ್ತು ಇವರಿಗೆ
ಆ ಕರ್ಮಾನುಸಾರ ಫಲ ಕೊಡೋದು ಹಿಂಗೆಲ್ಲ ಆ ಆನಂದಮಯ ಕೋಶೋಪಾದಿಗಳಂತ ಈಶ್ವರ ಮಾಡ್ತಾನ, ವಿಜ್ಞಾನಮಯ ಕೋಶಗಳಂತ ಜೀವ ಇವ ಕರ್ಮ ಮಾಡೋದು, ಫಲ ಪಡೆಯೋದು, ಅವುಗಳ ಫಲವಾದ ಸುಖ ದುಃಖಗಳನ್ನು ಹೊಂದೋದು, ಹೀಗೆಲ್ಲ ಇವನ ಕೆಲಸ. ಆ ಜೀವೇಶ್ವರರಿಗೆ ಸಾಕ್ಷಿಯಾದ ತಾನು ಸಲೆ ಸಾಕ್ಷಿ ತಾನೆಂಬ ನಿಜವನರಿದ ಮೇಲೆ ಇಳಿತನ ಹಿಂಗೆ ನಡೆದೋಯ್ತು ಅದ. ಯಾವಾಗ ಗುರುಶಾಸ್ತ್ರಗಳ ಸಹಾಯದಿಂದ ನಾನು ವಿಜ್ಞಾನಮಯ ಕೋಶ ಉಪಾದಿಯಿಂದ ಕೂಡ್ಕೊಂಡಂತ ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತಕ್ಕಂಥ ಜೀವಂತೂ ನಾ ಅಲ್ಲ, ಆನಂದಮಯ ಕೋಶ ಉಪಾದಿಗಳು ಆ ಈಶ್ವರನು ಅಲ್ಲ. ಸಲೆ ಸಾಕ್ಷಿ ತಾನೆಂಬ ನಿಜವನ್ನರಿದ ಮೇಲೆ ಅಂದ್ರ ಇವುಗಳಿಗೆ ಸಾಕ್ಷಿಯಾಗಲ್ಪಟ್ಟಂತ ಯಾವ ಅಖಂಡ ಪರಿಪೂರ್ಣ ಚೈತನ್ಯ ಏನದಲ್ಲ, ಆ ಚೈತನ್ಯವೇ ನಾನಿದ್ದೇನೆ ಅಂತ ಈ ರೀತಿ ತಿಳ್ಕೊಂಡ ಅಂದ್ರೆ ಜೀವೇಶ್ವರರಿಗೆ ಸಾಕ್ಷಿಯಾದ ತಾನು ಬೇರೆಯಾಗಿದ್ದೇನೆ ಅಂತ ಹಿಂಗ ತನ್ನ ನಿಜ ಸ್ವರೂಪದ ಜ್ಞಾನ ಅವಾಗ ಆಯ್ತು ಅಂತಂದ್ರೆ ಅವಾಗ ಬಾಧೆ ಸಣ್ಣೋಳು ತೋರದು. ಯಾವ ಬಾಧೆ ಅಂದ್ರೆ ದುಃಖ, ಅದು ಜನ್ಮ ಮರಣ ದುಃಖನ ಇರಲಿ, ಲೌಕಿಕ ಯಾವ ಕರ್ಮದ ದುಃಖನ ಇರಲಿ, ಇವು ಯಾವ ತನಗ ತೋರೋದಿಲ್ಲ ಅಂತ ಹೇಳ್ಕೊಂಡ್ ಬಂದಾರ. ಅದಕ್ಕೆ ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಾಹಮಿತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ ಅಂತ ಇದು ಕೂಡ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವೇ. ಇದು ಈ ಜಾಗ್ರ ಸ್ವಪ್ನ ಸುಸುಪ್ತಿಯಕ್ಕಂತ ಈ ಮೂರೂ ಅವಸ್ಥೆಗಳನ್ನ ಪ್ರಕಾಶ ಮಾಡತಕ್ಕಂಥ ಯಾವ ಅರು ಚೈತನ್ಯ ಐತಿಲ್ಲ, ಹೌದಿಲ್ಲ, ಜಾಗೃತವನ್ನು, ಸ್ವಪ್ನವನ್ನು, ಸುಸುಪ್ತಿಯನ್ನು, ಈ ಮೂರು ಅವಸ್ಥೆಗಳನ್ನ ಯಾವ ಪ್ರಕಾಶವು ಪ್ರಕಾಶ ಮಾಡುತ್ತದೆಯೋ ಅದು ಇದರಂತೆಯೇ ಇಲ್ಲಿ ಒಂದು ಮಾಡಿದ್ದಿದು. ಇದು ಒಂದು ದೇಹದಲ್ಲಿ ಹಿಂಗ ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡಿದ ಮಾಡೋದಲ್ಲದನ ಇಲ್ಲೇ ಅಟ್ಟ ಅಲ್ಲ, ಅದು ಕಡೆಗೆ ಮುಂದೆ ಈ ಬ್ರಹ್ಮಾದಿ ಪಿಪೀಲಿಕಾ ಅಂತ ಎಲ್ಲಾ ದೇಹಗಳಲ್ಲಿಯೂ ಕೂಡ ಹಿಂಗ ಪ್ರಕಾಶ ಮಾಡತಕ್ಕಂಥದ್ದು, ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು ಅದು ಅದೈತಿ. ಈ ರೀತಿ ಮೊದಲು ಇಲ್ಲಿ ಶಾಂಪಲ್ ಇದೆ ತನ್ನ ದೇಹದಲ್ಲಿ, ಜಾಗೃತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ಅಂತ ಇಲ್ಲಿ ತನ್ನ ಅನುಭವ ಐತಲ್ಲ, ಇಲ್ಲಿ ಜಾಗೃತ ಅವಸ್ಥೆಯ ಅನುಭವ, ಸ್ವಪ್ನದ್ದು, ಸುಷುಪ್ತಿದು, ಇವು ಎಲ್ಲವನ್ನ ಪ್ರಕಾಶ ಮಾಡತಕ್ಕಂಥ ಯಾವ ಪ್ರಕಾಶ ಐತಲ್ಲ ಅದು ಯಾವುದು? ಮನೆಯಾಗ ಬೆಳಕು ಮಾಡಿದ್ದು ಯಾವುದದು? ಕರೆಂಟಿಂದ. ಅದು ಹಂಗ ಈ ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡೋದು ಯಾವುದದು? ಅದು ತದ್ಬ್ರಹ್ಮಾಹಮಿತಿ ಜ್ಞಾತ್ವ. ಹೀಗೆ ತಾನು ಒಂದು ವೇಳೆ ತಿಳಿದಿದ್ದಾದರೆ ಅವಾಗ ಏನಾಕೈತಿ ಪ್ರಯೋಜನ? ಸರ್ವಬಂಧೈ ಪ್ರಮುಚ್ಯತೆ, ಎಲ್ಲ ಬಂಧನಗಳು ಬಿಟ್ಟು ಹೋಗ್ತಾವು. ಅದಕ್ಕೆ ಈ ರೀತಿ ಆ ಪರಮಾತ್ಮನನ್ನ ಹಿಂಗ ತಿಳ್ಕೊಂಡಾಗ, ಪರಬ್ರಹ್ಮ ಜ್ಞಾನ ಆದ ಕೂಡಲೇನ ಈ ರೀತಿ ಅದಕ್ಕೆ ಅವರು ಏನು ಹೇಳ್ಯಾರು? ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ತರ್ಕ ಹೇಳ್ಯಾರ ಅವರು. ಅಲ್ಲದೆ ಶ್ವೇತಾಶ್ವತರ ಉಪನಿಷತ್ತು ಕೂಡ ಹೇಳ್ತದ, ಜ್ಞಾತ್ವಾದೇವಂ ಸರ್ವಪಾಶಾಪಹಾನಿ. ದೇವಂ ಜ್ಞಾತ್ವ, ದೇವಂ ಆ ಪರಬ್ರಹ್ಮ ಸ್ವರೂಪವನ್ನು ಜ್ಞಾತ್ವ ಅಂದ್ರೆ ತಿಳಿದುಕೊಂಡು ಏನು ಪ್ರಯೋಜನ ಆಕತಿ?
ಸರ್ವಪಾಶಾಪಹಾನಿ. ಶ್ವೇತಾಶ್ವತರೋಪನಿಷತ್ತು. ಸರ್ವಪಾಶ ಏನ್ ಬಂಧನ ಅದಾವಲ್ಲ, ಬಂಧನ್, ಎಲ್ಲ ತರದ ಬಂಧನ ಐತಿ. ಅವಿದ್ಯೆಯಿಂದ ಬಂಧನ ಆಗೈತಿ, ಕರ್ಮ ಪಾಶಗಳಿಂದ ಬಂಧನ ಆಗೈತಿ. ಹಿಂಗೆಲ್ಲ ಕಡೆದ ಪೂರಾ ಒಟ್ಟು ಕಡೆ ಬಿಗದ ಕಟ್ಟದಂಗೆ ಇವನ್ನ ಎಲ್ಲಿ ಎಳಿಗೆಡ್ಲಕ್ಕೆ ಬರಂಗಿಲ್ಲ. ಈಗ ಅವೆಲ್ಲ ಪಾಶಗಳು, ಬಂಧನಗಳು ನಾಶ ಆಗಿ ಹೋಗ್ಬಿಡ್ತಾವು. ಯಾವಾಗ? ದೇವಂ ಜ್ಞಾತ್ವ, ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡಾಗ ಎಷ್ಟು ಕೆಲಸ ಆಗತೈತಿ ಅಂತ ಹೇಳ. ಆದ್ದರಿಂದ ಈಗ ಏನ್ ಹೇಳಿದ್ರಂದ್ರೆ, ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನೆನಿಸಿ ಕರ್ಮವಿಡಿದು ಹಾನಿಯೊಳಗೆ ಅಹನಲ್ಲದೆ ಸಲೆ ಸಾಕ್ಷಿ ತಾನೆಂಬ ನಿಜವರನ್ನು ಅರಿದ ಮೇಲೆ ಬಾಧೆ ತನ್ನೊಳು ತೋರಂಗಿಲ್ಲ ಅಂತ ಹೇಳಿದ್ರು. ಇನ್ನ ಎರಡನೇ ನುಡಿಯಲ್ಲಿ ಏನು ಹೇಳ್ತಾರೋ, ಪರಮಜೀವರುಗಳೆಂಬ ಚೈತನ್ಯವೆರಡನು ಅತಿಗಳೆದು. ಪರಮ ಜೀವರು ಅಂತಕ್ಕಂಥ ಈ ಎರಡು ಏನದಾವ, ಅವುಗಳ ಈ ಚೈತನ್ಯವೆರಡನು ಅತಿಗಳೆದು ಬೇರೆ ಬ್ರಹ್ಮ ತುರ್ಯವು ಎಂಬ ಉಭಯವಳಿದ ಚಿನ್ಮಾತ್ರದಿರವೇ ತಾನೆಂದು ತಿಳಿದ ಮೇಲೆ ಬಾಧೆ ತನ್ನಳು ತೋರದು. ಹೇಗೆ? ಪರಮಜೀವರುಗಳೆಂಬ ಚೈತನ್ಯವೆರಡನು ಅಂದರೆ ಆ ಪರಮಾತ್ಮ ಅಂದ್ರೆ ತತ್ಪದಕ್ಕ ವಾಚ್ಯನಾಗಲ್ಪಟ್ಟಂತ ಪರಮಾತ್ಮ ಮತ್ತು ತೋಂ ಪದಕ್ಕ ವಾಚ್ಯನಾದ ಜೀವಾತ್ಮ, ಇವರಿಬ್ಬರು ವಾಚ್ಯಾರ್ಥಗಳಿಂದ, ವಾಚ್ಯದಲ್ಲಿ ಏನಿರ್ತೈತಿ, ಎರಡು ಕೂಡ್ಕೊಂಡಿರ್ತೈತಿ, ಉಪಾಧಿ ಧರ್ಮಗಳಿಂದ ಕೂಡ್ಕೊಂಡೇ ಇರ್ತೈತಿ. ಆದ್ದರಿಂದ ಅವ ತತ್ಪದ ವಾಚ್ಯನಾದ ಈಶ್ವರ, ಅವನು ಸರ್ವಜ್ಞದಾನ, ಯಾಕೆ ಅವಂಗ ಮಾಯಾ ಉಪಾಧಿ ಐತಿ. ಮತ್ತಿನ್ನು ತೊಂಪದ ವಾಚ್ಯನಾಗಲ್ಪಟ್ಟಂತ ಜೀವಾತ್ಮ, ಅವಾಗ ಅಜ್ಞಾನ ಬೇಡ, ಬುದ್ಧಿ ವಾಸನ, ಹಿಂಗೆಲ್ಲ ಇವು ಕಿಂಚಿಜ್ಞತ್ವಾದಿಗಳದಾವು. ಈ ಭೇದ ಅಲ್ಲಿ ಐತಿ ಅಂದಮೇಲೆ ಇಬ್ಬರಿಗೆ ಕೂಡಿಸ್ಲಾಕ್ ಬರ್ತೈತೇನು? ಇಬ್ಬರನ್ನು ಕೂಡಿಸ್ಲಾಕ್ ಬರಂಗಿಲ್ಲ. ಅದಕ್ಕೆ ಅಭೇದ ಸಿದ್ಧ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಅದಕ್ಕೇನು ಮಾಡ್ಬೇಕಂದ್ರೆ ಆ ಮಾಯಾ ಅವಿದ್ಯ ಅಂತಕ್ಕಂಥ ಉಪಾಧಿಗಳನ್ನು ಬಿಡಬೇಕು. ಅವಕೂರ್ನ ಬಿಡಬೇಕು. ಮಾವಿನಕಾಯಿ ಇರ್ತೈತಲ್ಲ, ಮಾವಿನ ಹಣ್ಣು ತಿನ್ನಂದ್ರೆ ಒಟ್ಟು ತಿಂದ್ರೆ ಹುಚ್ಚತಾರ ಅವನು. ಹೌದಲ್ಲ? ಮತ್ತೆ ಹೆಂಗೆ ತಿನ್ಬೇಕು? ಹೆಂಗೆ ತಿನ್ಬೇಕಂದ್ರೆ ಮ್ಯಾಲಿನ ಸೊಟ್ಟಿನೂ ತೆಗೆದೋಗಿ ಒಳಗಿದ್ದ ಗೊಟ್ಟ, ಅದು ಗೊಟ್ಟ ಅಂತಾರೆ, ಏನಂತಾರೆ, ಬೀಜ ಗೊಟ್ಟನಂತಾರೆ. ಅದನ್ನು ತಿಂದ್ರೆ ಗತಿ ಏನಾರಿ. ಅದಕ್ಕೆ ಹಿಂಗೆ ಅವಕೊಂಡು ತೆಗೆದೋಗ್ಯದ ರಸ ತಿನ್ನೋದು ಬೇಡ, ಹಣ್ಣು ಅದನ್ನು ತಿನ್ನೋದು. ಹಿಂಗೆ ಅದು ಒಂದು ಲೆಕ್ಕ. ಅದೇ ಎಲ್ಲ ಥರ ಶೇಂಗಾ ತಿನ್ನುವಂಥ ಶೇಂಗಾದ ಕಾಯಿ ಕೊಟ್ಟಾಗ ಹಂಗ ಮತ್ತು ಸೊಟ್ಟಿ ಧರಿಸ್ಲಿ ದನ ತಿಂದಂಗೆ ತಿಂದ್ರೆ ಆ ದನಕ್ಕೆ ಅದ್ರ ಅರುಳಿಲ್ಲ, ಅದು ಎರಡು ಕೂಡ ತಿಂದು ಬಿಡ್ತೈತೆ ಅದು. ಹೌದಲ್ಲ? ಸೊಟ್ಟಿ ಸಹಿತ ತಿಂದು ಬಿಡ್ತೈತಿ. ಮತ್ತು ಹಂಗೆ ಮನುಷ್ಯ ತಿಂದ್ರೆ ಗತಿ ಏನು? ಅದಕ್ಕೆ ಅವಾಗ ಏನು ಮಾಡ್ಬೇಕವ, ಆ ಸೊಟ್ಟಿ ಒಡೆದು ಕಾಳು ತಕ್ಕೋಬೇಕು, ಮ್ಯಾಲಿನ ಸೊಟ್ಟಿ ಉಗಿಬೇಕು. ಹಿಂಗೆ ಇಲ್ಲಿನೂ ಕೂಡ
ಜೀವ ಈಶ್ವರರಲ್ಲಿ ಇದ್ದಂಥ ಈ ಉಪಾಧಿಗಳೇನದಾವಲ್ಲ, ಅವು ಜೀವನಲ್ಲಿ ಈಶ್ವರನಲ್ಲಿ ಇದ್ದಂಥ ಈ ಉಪಾಧಿಯ ಧರ್ಮಗಳು ಇವು ಸ್ವಟ್ಟಿದ್ದಂಗೆ, ಮೇಲಿನ ಸ್ವಟ್ಟಿ, ಅವಕೂರ್ನ ಎರಡು ತೆಗೆದು ಬಿಡ್ಬೋದು. ತೆಗೆದು ಹೋಗದಾಗ ಅದು ಎರಡು ಹೋಳಾಕತೆ, ಇದೊಂದು ಅದ್ರಾಗಿಂದು ಅದು ಸೊಟ್ಟಿ ಇದು ಸೊಟ್ಟಿ ತೆಗೆದುವುದು, ಎಡಕ್ಕೂ ನೋಡು ಕಾಳು ಐತಲ್ಲ, ಕಾಳಷ್ಟ ತಗೊಂಡು ಗ್ರಹಣ ಮಾಡೋದು. ಹೀಗೆ ಇಲ್ಲಿ ಆ ಮಾಯಾ ಮತ್ತು ಅವಿದ್ಯೆ ಅಥವಾ ಅಂತಃಕರಣಾದಿ ಉಪಾಧಿಗಳ ಮೂಲಕವಾಗಿ ಅವರು ಸರ್ವಜ್ಞೆ ಅಲ್ಪಜ್ಞೆ ಹಿಂಗೆ ಆಗಿ ತೋರ್ತಾರೆ. ಮತ್ತು ಕೂಡಿಸಿ ಅಡ್ಡು ಕೂಡಿಸಿ ಇದು ಮಾಡಿದ್ರೆ ಅದು ಸೊಟ್ಟಿ ಸಹಿತ ಇದ್ದಂಗೆ ಐತೆ. ಅದಕ್ಕೆ ಮೇಲಿನ ಸೊಟ್ಟಿ ತೆಗೆದು ಹೋಗ್ಬಿಡು, ಅಂದ್ರೆ ಉಪಾಧಿ ಧರ್ಮಗಳನ್ನು ಸೊಟ್ಟಿ ತೆಗೆದು ಹೋಗ್ಬಿಡು. ಆವಾಗ ಏನಾಯ್ತು ಅಂದ್ರೆ ಆ ಮಾಯಾ ಅವಿದ್ಯೆ ಅಂತಕ್ಕಂಥ ಉಪಾಧಿಗಳನ್ನು ಬಿಡಬೇಕಾದ್ರು. ಬಿಟ್ಟಾಗ ಉಪಾಧಿಯ ಧರ್ಮಗಳನ್ನು ಬಿಟ್ಟು ಕೂಡಲೇನ ಆ ತತ್ವದ ಲಕ್ಷ್ಯವಾದ ಬ್ರಹ್ಮ ಮತ್ತು ತೊಂಪದ ಲಕ್ಷ್ಯವಾದ ಸಾಕ್ಷಿ ಇವೆರಡು ಒಳಗಿನ ಕಾಳಿದ್ದಂಗೆ ಯುವಕರನ್ನು ಮಾತ್ರ ಗ್ರಹಣ ಮಾಡಬೇಕು. ಹೆಂಗ ಘಟ ಮಠ ಎರಡು ಅದು. ಘಟ ಮಠ ಇವು ಉಪಾಧಿಯಿಂದ ಏನೋ ದೊಡ್ಡದು ಸಾಣದು. ಮಠ ಅಂದ್ರೆ ದೊಡ್ಡದಿರ್ತೈತಿ. ಘಟಾಕಾಶ ಮಠಾಕಾಶ ಅಂತ ಹೇಳೋದು ಪಡ್ತಾವಲ್ಲ, ಹಂಗೆ ಘಟ ಉಪಾಧಿಯಿಂದ ಕೂಡಿದ್ದು ಘಟಾಕಾಶ, ಮಠ ಉಪಾಧಿಯಿಂದ ಕೂಡ್ಕೊಂಡದ್ದು ಮಠಾಕಾಶ. ಇವು ಎರಡು ಒಂದ ಅಂದ್ರೆ ಅದೇಂಗದು ಘಟಾಕಾಶ ಇಟ್ಟು ಸಾಣದಿರ್ತೈತಿ, ಮಠಾಕಾಶ ಅಂದ್ರೆ ಕಂಡಾಪಟ್ಟಿ ದೊಡ್ಡದದು. ಹಿಂಗೆ ಈ ರೀತಿ ಎರಡು ಒಂದ ಅಂತಂದ್ರೆ ಆ ಉಪಾಧಿ ಸಹಿತವಾದ ದೃಷ್ಟಿ ಇಟ್ಕೊಂಡು ನೋಡಿದಾಗ ಸಮಾನತೆ ಬರೋದಿಲ್ಲ. ಅವಾಗ ಏನು ಮಾಡಬೇಕು? ಘಟ ಉಪಾಧಿಯಿಂದ ಕೂಡ್ಕೊಂಡ ಘಟಾಕಾಶ ಐತೆ ಅಂದಮೇಲೆ ಘಟ ಅನ್ನೋ ಉಪಾಧಿ ಬಿಡಬೇಕು. ಮಠ ಅಂತಕ್ಕಂಥದ್ದು ಗೋಡಿ ಇದನ್ನು ಉಪಾಧಿ ಬಿಟ್ರೆ ಆ ಘಟ ಅಂದ್ರೆ ಗಡಿಗೆ, ಘಟದೊಳಗೆ ಇದ್ದಂಥ ಆಕಾಶ ಏನೈತಿ, ಮಠದೊಳಗಿದ್ದ ಈ ಆಕಾಶ ಏನೈತಿ, ಆಕಾಶ ಅಂದ್ರೆ ಬೈಲ್ ಅಂತಾರಲ್ಲ ಸಾಮಾನ್ಯ ಶಬ್ದದಾಗ, ಅವು ಬೇರೆ ಬೇರೆ ಅದಾವನ ಇಲ್ಲ, ಅವೆರಡು ಒಂದ. ಹಂಗ ತತ್ವದ ವಾಚ್ಯದಲ್ಲಿ ಇದ್ದಂಥ ಯಾವ ಚೈತನ್ಯ ಅಲಕ್ಷಾರ್ಥ ಬ್ರಹ್ಮ ಚೈತನ್ಯ ಐತಿ, ಮಾಯಾ ಉಪಾಧಿಗಳನ್ನು ತೆಗೆದು ಹೋಗದಾಗ ಅದು ಮಠಾಕಾಶದಂತೆ ಇದ್ದದ್ದು. ಮತ್ತು ಅದನ್ನ ತತ್ಪದ ಲಕ್ಷ್ಯ ಬ್ರಹ್ಮನನ್ನು ಗ್ರಹಣ ಮಾಡಬೇಕು. ತೊಂಪದ ಅಂತಕ್ಕಂಥದ್ದು ಘಟಾಕಾಶ ಇದ್ದಂಗೆ, ಅದು ಘಟ ಉಪಾಧಿ ತೆಗೆದು ಹೋಗದಾಗ ಆ ಒಳಗಿದ್ದ ಆಕಾಶ ಅದನ್ನು ಗ್ರಹಣ ಮಾಡಬೇಕು. ಹಿಂಗೆ ಎರಡು ವಾಚ್ಯಾರ್ಥಗಳನ್ನು ಭಾಗತ್ಯಾಗ ಲಕ್ಷಣೆಯಿಂದ ತ್ಯಾಗ ಮಾಡಬೇಕು ಮತ್ತು ಆ ಲಕ್ಷಾರ್ಥಗಳ ಎರಡನ್ನು ಗ್ರಹಣ ಮಾಡಬೇಕು. ಹೆಂಗೆ ಶೇಂಗಾದ ತೊಟ್ಟಿ ತೆಗೆದೊಗಿಬೇಕು, ಕಾಳ ಗ್ರಹಣ ಮಾಡಬೇಕು. ತೆಂಗಿನಕಾಯಿ ಮೇಲಿನ ಪಟ್ಟಿ ತೆಗೆದೊಗಿಬೇಕು, ಒಳಗಿನ ಕೊಬ್ಬರಿ ಗ್ರಹಣ ಮಾಡಬೇಕು. ಹಿಂಗೆ ಲೌಕಿಕ ಮಾಡತ್ತೀವಲ್ಲ, ಹೌದಲ್ಲ? ಮತ್ತು ಅದರಂಗನೆ ಇಲ್ಲಿ ಮಾಡಿಬಿಡೋದು ಮತ್ತೇನಕ್ಕೆ. ಈ ರೀತಿ ಇಟ್ಟ ಇವು ಕೈಲೇ ತೆಗಿಲಾಕ ಬರ್ತಾವ, ಕೈಲೇ ತೆಗೆಯೋದಿಲ್ಲ. ಅವು ಬುದ್ಧಿಯಿಂದ ತೆಗಿಬೇಕು, ಅದನ್ನ ವಿಚಾರದಿಂದ ತೆಗಿಯೋದು. ಹೆಂಗೆ ಈ ರೀತಿ ಅಲ್ಲಿ ತತ್ಪದ ಲಕ್ಷ್ಯ ಬ್ರಹ್ಮ, ತೊಂಪದ ಲಕ್ಷ್ಯ ಸಾಕ್ಷಿ ಪ್ರತ್ಯೇಗಾತ್ಮನೇ ಆಗಿದ್ದಾನೆ. ಆದ್ದರಿಂದ ಅದು ತತ್ವಮಸಿ ತ್ವಂ ತದಸಿ ಅಂತ ಹಿಂಗ ಅದನ್ನು ಯಾಕಡೆ ಬಳಸಿ ಹೇಳಿದ್ರು ಅದು ತತ್ವಂ ಅಸಿ, ಆ ಪರಮಾತ್ಮನೇ ನಾನಿದ್ದೇನೆ. ಮತ್ ತ್ವಂ ತತ್ ಅಸಿ, ಹೌದಲ್ಲ? ಅದು ಹೆಂಗ ಶ್ರೀಕೃಷ್ಣದಲ್ಲಿ ರಾಧೆಯನ್ನು ಬಿಟ್ಟು ಕೃಷ್ಣನಿಲ್ಲ, ದೇಖ್ನಾ ಚಾಹತೆ ಹೋ ಕ್ಯಾ. ಉದ್ಧವ್ಗೆ
ನೋಡ್ಬೇಕತ್ತಿ ಏನ ನೋಡಂಗಾರ ತಂದ ಕೂಡಲೇ ಮಗ್ಗಲ್ದಾಗ ಕೃಷ್ಣ ಪ್ರಕಟ ಆಗಿಬಿಟ್ಟ, ಹೌದಲ್ಲ? ಮತ್ತ ಮುಂದ ಅವನು ನೋಡಿ ಗಾಬರಿ ಆಗಿಬಿಟ್ಟವ. ತಿರುಗಿ ಅಲ್ಲಿ ಹೋಗ್ಯಾನ. ಆವಾಗ ಅಲ್ಲಿದ್ದ ಕೃಷ್ಣ ಇಲ್ಲಿ ಬಂದ್ಬಿಟ್ಟಿದ್ದ. ಹಿಂದಿಗಡೆ ಅಲ್ಲಿ ಕೃಷ್ಣನ ಹತ್ತಿರ ಹೋಗಿ ನನಗೆ ಜ್ಞಾನದ ಅಹಂಕಾರ ಬಂದು ಹಿಂಗಾಗಿತ್ತಪ್ಪ ಅಂತೇಳಿ ಅಲ್ಲಿ ಹೋಗಿ ಹೇಳಕ್ ಹೋದಾಗ ಅಲ್ಲಿ ನೋಡುತ್ತಾನ ಈಕಿ ರಾಧಾ ಹೋಗಿ ಅಲ್ಲಿ ಬಿಟ್ಟ, ಹೌದಲ್ಲ? ಅಂದ್ರ ಈ ರೀತಿ ಅಲ್ಲಿ ಭೇದ ಇಲ್ಲ ಅಂತ. ಹೆಂಗಲ್ಲಿ ರಾಧೆ ಕೃಷ್ಣ, ಕೃಷ್ಣನೇ ರಾಧಾ ಅಂತಕ್ಕಂಥ, ಹಂಗ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ, ಭೇದಿಲ್ಲ. ಹೇ ಈ ರೀತಿ ಉಭಯ ಲಕ್ಷ್ಯಗಳ ಭೇದವನ್ನು ಕಳೆದಾಗ ಏನು ಉಳಿತದೆ? ಕೇವಲ ಅಲ್ಲಿ ಲೆಕ್ಕದಿಂದ ದೇಹ ದೃಷ್ಟಿಯಿಂದ ಬೇರೆ ಬೇರೆ ಕಾಣ್ತಾರೆ ಎಲ್ಲೋ ಅವರು, ಮತ್ತು ಆತ್ಮದೃಷ್ಟಿಯಿಂದ ಮತ್ತೆ ಹನುಮಂತನು ಹೇಳೇನಲ್ಲ, ಆತ್ಮದೃಷ್ಟಿಯ ತ್ವಮೇವಾಹಂ. ರಾಮನಿಗೆ ಹೇಳ್ಯಾನ, ದೇಹ ದೃಷ್ಟ್ಯಾತು ದಾಸೋಹಂ. ಈ ದೇಹ ದೃಷ್ಟಿಯಿಂದ ನೋಡಿದಾಗ ನಿನ್ನ ದಾಸದೇನಪ್ಪ ನಾ, ಮತ್ತು ಆತ್ಮದೃಷ್ಟಿಯಿಂದ ನೋಡಿದಾಗ ತ್ವಮೇವಾಹಂ, ನೀನಾದೇನೆ, ನಾನಾ ನೀ. ಮತ್ತು ಸಿದ್ಧಾರೂಢರ ಸ್ತುತಿಯಲ್ಲೇನು ಹಂಗ ಬಂದೈತಿ. ಮತ್ತು ನೀನೇವೇ ನಾನಾಗಿ ಆ ಮತ್ತಾವ ಸ್ತುತಿ ಮಾಳ್ಪ ಕಾರಣವೆಲೈ ಶ್ರೀ ಸಿದ್ಧ ಸಿದ್ದೀಪನೆ. ಹೇ ಸಿದ್ಧ ಸಿದ್ದೀಪನೆ, ನೀನೇವೇ ನಾನಾಗಿ, ನೀ ಏನದಿ ಅದೇ ನಾ ಅದೇನೆ. ನಾ ಏನಂದ್ರೆ ನೀನು, ನಿನಗ ನನಗ ಎಲ್ಲಿ ಭೇದ ಐತಿ? ಜ್ಞಾನಿ ಪುರುಷ ಈ ರೀತಿ ದೇವರಿಗೆ ನಮಸ್ಕಾರ ಮಾಡ್ತಾನೆ. ದೇವರಿಗೆ ನಮಸ್ಕಾರ ಮಾಡ್ತಾನಂದ್ರೆ ಅಜ್ಞಾನಿ ಅಂತೆ ಮಾಡಂಗಿಲ್ಲ. ಅಜ್ಞಾನಿ ಅಂತೆ ಮಾಡಂಗಿಲ್ಲ ಅಂದ್ರೆ ಅವನು ಕೈನ ಮುಗಿದಿರ್ತಾನ, ಎಲ್ಲ ಮಾಡಿರ್ತಾನ. ಕರೆ ಒಳಗೆ ತಿಳಿವಳಿಕೆ ಬೇರೆ ಇರುತ್ತೆ. ಇವ ಏ ಪರಮಾತ್ಮ, ಏ ದೇವ್ರ ನಾನು ಕಾಪಾಡ ಅಂತ ಇವ ಹೇಳ್ತಿರ್ತಾನೆ. ಇವೇನು ಕಾಪಾಡ ಇಲ್ಲ. ಎನ್ನ ಆತ್ಮ ಸ್ವರೂಪವೇ ಅಂದ್ರೆ ನೀನ ನಾನು, ನಾನು ನಿನಗ ನನಗ ಭೇದ ಇಲ್ಲ ಅಂತ ಹೇಗೆ ಈ ರೀತಿ ಇರ್ತದೆ. ಅದಕ್ಕೆ ಕೇವಲ ಚಿನ್ಮಾತ್ರವೇ ಉಳಿದು ಬಿಡ್ತದೆ. ಚಿನ್ಮಾತ್ರ, ಮಾತ್ರ ಅಂದಾಗ ಏನಾಯ್ತು? ಮಾತ್ರ ಪದ ಏನ್ ಮಾಡ್ತೈತಿ? ಉಪಾಧಿ, ಉಪಾಧಿ ಧರ್ಮಗಳನ್ನೆಲ್ಲ ತಗದು ನೀನು ಮಾತ್ರ ಬಾ ಅಂತಂದ್ರೆ ಉಳಿದವ್ರನ್ನೆಲ್ಲ ಬಿಟ್ಟು ಬಾ ಅಂತ. ಆ ಕಡೆ ಬಾಂಬೆದಾಗ ಅದು ಇದು ಮಾಡ್ತಾರೆ, ಲಗ್ನ ಪತ್ರಿಕೆ, ಮಾತ್ರ ಪದ ಅದು. ಎಷ್ಟು ಲಗ್ನ ಪತ್ರ ಕೊಡ್ತಾರ ನೋಡಿ. ಈ ಕಡೆ ಎಲ್ಲ ನಡೀತಾರೆ ಸಹ ಕುಟುಂಬ, ಸಹ ಪರಿವಾರ, ನಿಮ್ ಬಂಧು ಬಳಗ ಇದ್ರೆ ಎಲ್ಲ ತಗೊಂಡು ಬರೀ ಒಂದು 20 ಮಕ್ಕಳು. ಅಲ್ಲಿ ಮರಾಠರು ಕೆಲವ್ರು ಮಾಡ್ತಾರ, ಒಂದು ಕಾರ್ಡ ಕೊಟ್ರೆ ಒಬ್ಬ ಬರ್ಬೇಕ. ಏಸ್ ಕಾರ್ಡ ಕೊಟ್ಟಿವಿ ಅಷ್ಟು ತಾಟ ಅಲ್ಲಿ ಊಟದ್ದು ಹೇಳಿರ್ತಾರ ಅವರು. ತಿಳಿಸನ ಹೀಗದ. ಅದಕ್ಕೆ ಆ ರೀತಿ ಮಾತ್ರ ಪದ ಪ್ರಯೋಗ ಅಲ್ಲಿ. ಹಂಗ ಇಲ್ಲಿನೂ ಕೂಡ ಇಲ್ಲಿ ಚಿನ್ನ ಮಾತ್ರವೇ ಉಳಿತದ ಅಂದಾಗ ಮಾತ್ರ ಪದ ಏನ್ ಮಾಡಿತು? ಆ ಉಪಾಧಿ, ಉಪಾಧಿ ಧರ್ಮಗಳೇನು ಸರ್ವಜ್ಞೆ ಕಿಂಚಿಜ್ಞೆ ಮೊದಲಾದ ಏನದಾವಲ್ಲ, ಈ ಮಾಯಾ ವಿದ್ಯೆ ಎಲ್ಲ, ಈ ಉಪಾಧಿ ಉಪಾಧಿ ಧರ್ಮಗಳನ್ನೆಲ್ಲ ಅಲ್ಲಗಳೆದು ಕೇವಲ ಅಂದ್ರ ಆ ಮನೆಯೊಳಗಿನ ಒಬ್ಬ ಹಿರಿಯ ಏನದ ನಮ್ಮ ಮನಿ ಮಾಲಕ್, ಒಬ್ಬನ ಬರುವುದಲ್ಲಿ ಹಿಂಗ. ಹಾಗೆ ಇಲ್ಲಿ ಕೇವಲ ಶುದ್ಧ ಚೈತನ್ಯ ಅಂತಕ್ಕಂಥದ್ದು ಮಾತ್ರ ಅಲ್ಲಿ ಉಳಿತದೆ. ಅದೇ ಚೈತನ್ಯ ನಾನು ಅಂತ ಈ ರೀತಿ ತಿಳ್ಕೊಂಡು ಬಿಟ್ರೆ ಬಾಧೆ ತನ್ನೋಳು ತೋರದು.
ಹೀಗೈತಿ, ಇಟ್ಟ ಕೆಲಸ ಐತಿ ಅದು. ಅದಕ್ಕೆ ಇನ್ನ ಮೂರನೇ ನುಡಿಯಲ್ಲಿ ಏನ್ ಹೇಳ್ತಾರೋ ಅಂತ ಕೇಳಿದ್ರೆ, ಮರೆದು ಮೊದಲು ಅರಿದ ಬಳಿಕ ಸಹಜದೊಳು ನಿರಿಗೆ ನೆಲೆಯಾದುದೆಂಬ ಮತಿಗೆ ಪೆರತೆನಿಪ ಶಂಭುಲಿಂಗವಾಗಿ ತಾನು ಉರೆ ಮಾನವನು ಮೀರಿದ ಮೇಲೆ ಬಾಧೆ ತನ್ನೊಳು ತೋರದು ಅಂದ್ರು. ಮೆರೆದು ಮೊದಲು ಅರಿದು, ಮೊದಲು ಮರೆದು, ಹಿಂಗದ ಒಂದು ಸ್ವಲ್ಪ ಅನ್ವಯ ಇದೆ. ಅದು ಪ್ರಾಚೀನ ಸಲುವಾಗಿ ಹಂಗಿದು ಮಾಡ್ಕೊಂಡಾರ. ಬಳಿಕ ಸಹಜದೊಳು ನಿರಿಗೆ ನೆಲೆಯಾದುದೆಂಬ ಮತಿಗೆ ಪೆರಿತೆನಪ ಶಂಭುಲಿಂಗವಾಗಿ ತಾನು ಕುರೆ ಮಾನವನು ಮೀರಿದ ಮೇಲೆ ಬಾಧೆ ತನ್ನಲ್ಲಿ ತೋರುದಿಲ್ಲ ಅಂತ ಹೇಳ್ಯಾರ. ಮೊದಲು ಮರೆದು ಅಂದ್ರೆ ಈಗ ನಾವೆಲ್ಲ ಮೊದಲು ಏನು ಮಾಡೀವಿ, ನಮ್ಮ ಸ್ವರೂಪವನ್ನು ಮಾಡ್ತೀವಿ, ಹೌದಲ್ಲ? ಈ ಗುರು ಶಾಸ್ತ್ರ ಮೊದಲು ಅಂದ್ರೆ ಏನು? ಮೊದಲಂದ್ರೆ ಈ ಗುರು ಶಾಸ್ತ್ರಗಳ ಕೇಳೋಕ್ಕಿಂತ ಇವುಗಳ ಸಂಬಂಧ ಇಲ್ಲದಾಗ ನಾ ಯಾರು ಅದೇನೋ ಜ್ಞಾನ ಐತೆ. ನಾವಾಗ ಅದ ಜ್ಞಾನ ಐತಿ. ನಾವೊಬ್ಬ ಮನುಷ್ಯ ಅದೇನಿ, ನಾ ಕಲ್ಲಪ್ಪ ಮಲ್ಲಪ್ಪ ಅದೇನಿ, ಆಯ್ತು ಗಾಡಿ ಇದೆ, ಹೌದಿಲ್ಲ? ಅಂದ್ರೆ ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಇರಂಗಿಲ್ಲ. ಅವ ಮರ್ತಿರ್ತಾನೆ. ಯಾಕೆ ಮರ್ತಿರ್ತಾನೆ? ಅಜ್ಞಾನೇನಾವೃತಂ ಜ್ಞಾನಂ ತೇನಮಯಿ ಅಂತ ಜಂತ. ಆ ಅಜ್ಞಾನ ತನ್ನ ಸ್ವರೂಪಕ್ಕೆ ಆವರಣ ಮಾಡಿರ್ತದೆ. ಆದ್ದರಿಂದ ತನ್ನನ್ನು ತಾನು ಮರ್ತಿರ್ತಾನು. ಆಮೇಲೆ ಬಳಿಕ ಅರಿದ ಬಳಿಕ ಮರ್ತಿದ್ದ, ಆಮೇಲೆ ತನ್ನನ್ನು ತಾನು ತಿಳ್ಕೊಂಡ ಮೇಲೆ ಆ ನಿಜ ಸ್ಥಿತಿಯಲ್ಲಿ ತಾನು ಸ್ಥಿತನಾಗಿ ಇದ್ದ. ನಾನು ಈಗ ನನ್ನ ಸ್ವರೂಪವನ್ನು ತಿಳ್ಕೊಂಡಿದ್ದೇನೆ ಅನ್ನುವ ಬುದ್ಧಿ ಏನೈತಲ್ಲ, ಈಗ ನನ್ನ ಆತ್ಮ ಸ್ವರೂಪವನ್ನು ನಾನು ತಿಳ್ಕೊಂಡಿದ್ದೇನೆ ಅನ್ನುವ ಬುದ್ಧಿಗೂ ಬೇರೆಯಾಗಿರೋದು. ಯಾಕ? ಬುದ್ಧಿವೃತ್ತಿ ಐತೆ ಅಲ್ಲಿ, ಹೌದಿಲ್ಲ? ಮತ್ತ ಅದು ಈ ಬುದ್ಧಿ ವೃತ್ತಿಯನದ ಅಲ್ಲ. ಯೋ ಬುದ್ಧಿ ಪರತಸ್ತು ಸಹ. ಆ ಬುದ್ಧಿಗೂ ಕೂಡ ಪರ ಅಂದ್ರೆ ಬೇರೆಯಾಗಿ ಅದು ಐತಿ. ಆದ್ದರಿಂದ ಈ ಬುದ್ಧಿಗೂ ಬೇರೆಯಾಗಿರುವ ಆ ಶಂಭುಲಿಂಗನೇ ತಾನಾಗಿರುವನು. ಈ ರೀತಿ ಅಲ್ಲದೆ ಮತ್ತೇನೆಂದರು? ಸಹಜಳು ನಿರಿಗೆ ನೆಲೆಯಾದುದೆಂಬ ಮತಿಗೆ ಪೆರತೆನಿಪ ಶಂಭುಲಿಂಗವಾಗಿ ತಾನು ಉರೆ ಮಾನವನು ಮೀರಿದ ಅಂದಾರಲ್ಲಿ. ಅಂದ್ರ ಮಾನ್ ಅಂದ್ರೇನು? ಮಾನ್ ಅಂದ್ರ ಮಾನ್ ಮರ್ಯಾದೆ ಅಲ್ಲ. ಮಾನ್ ಅಂದ್ರ ಪ್ರಮಾಣ. ಮಾನ ಮೇಯ ಅಂತ ಬರ್ತಾವ ಶಾಸ್ತ್ರದಲ್ಲಿ. ಮಾನ್ ಅಂದ್ರ ಪ್ರಮಾಣ, ಮೇಯ ಅಂದ್ರ ಪ್ರಮೇಯ. ಈ ರೀತಿಯಲ್ಲಿ ಅರ್ಥ ಅದಕ್ಕೆ. ಅದು ಶಾರ್ಟ್ ಕಟ್, ಅದು ಶಾರ್ಟ್ ಹ್ಯಾಂಡ್ ಅತ್ತಾರಲ್ಲ ಹಂಗೆ. ಏನಾಯ್ತು ಅಂದ್ರ ಮೊದಲು ತಾನು ತನ್ನ ಸ್ವರೂಪ ಮರ್ತಿದ್ದ, ಆಮೇಲೆ ಗುರು
ಶಾಸ್ತ್ರಗಳ ಸಹಾಯದಿಂದ ನಾ ಯಾರದೀನಿ ಅಂತ ತಿಳ್ಕೊಂಡ. ಆಮೇಲೆ ತನ್ನ ಸಹಜವಾದ ಸ್ವರೂಪವನ್ನು ನಾ ತಿಳ್ಕೊಂಡ್ಯಾ ಅಂಥೇಳಿ ಅನ್ನುವ ಬುದ್ಧಿಗೂ ಕೂಡ ಬೇರೆಯಾಗಲ್ಪಟ್ಟಂತ ಆ ಶಂಭುಲಿಂಗೇನ ಪರಮಾತ್ಮ ಅದನ್ನಲ್ಲ ಅವ ತಾನಾಗಿದ್ದಾನೆ. ಅವ ಹೆಂಗದಾನು ಅಂತಂದ್ರೆ ಆ ಶಂಭುಲಿಂಗ ಪರಬ್ರಹ್ಮ ವಸ್ತು ಹೆಂಗೈತಿ ಅಂತ ಹೇಳಿದ್ರೆ ಮಾನವನು ಮೀರಿದ ಮೇಲೆ ಮಾನವನು ಮೀರೈತಿ ಅದು ಅಂತ ಹೇಳಿದ್ರು. ಅಂದ್ರ ಅದು ಯಾವ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ, ಪ್ರಮಾಣ ಅಂತೇನು ಪ್ರಸಿದ್ಧವಾಗಿ 6 ಪ್ರಮಾಣದವು: ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣದವು. ಈ ಲೋಕದೊಳಗಿನ ಯಾವುದೇ ವಸ್ತುವಿನ ಜ್ಞಾನ ನಮಗಾಗಬೇಕಾದ್ರೆ ಈ ಪ್ರಮಾಣಗಳ ಸಹಾಯದಿಂದ ನಮಗೆ ಅವ್ರ ಜ್ಞಾನ ಆಕೈತಿ. ಹಿಂಗ ಈ ಲೋಕದೊಳಗಿನ ಈ ವಸ್ತುಗಳ ಜ್ಞಾನ ಆಗ್ಬೇಕಾದ್ರೆ ಇವು ಬೇಕ. ಆ ಪರಬ್ರಹ್ಮ ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಯುವಕರನ್ನ ಮೀರೈತೆ ಅಂತಾರೆ. ಯಾಕಂದ್ರೆ ಇವು ಲೌಕಿಕ ಅದಾವ. ಲೌಕಿಕ ವಸ್ತುಗಳನ್ನು ತಿಳಿಲಿಕ್ಕೆ ಸಹಾಯವಾದ ಈ ಪ್ರತ್ಯಕ್ಷಾದಿ ಪ್ರಮಾಣಗಳದಾವ. ಅದು ಬ್ರಹ್ಮ ಹೆಂಗೈತಿ? ಅಲೌಕಿಕ ಐತಿ. ಅದಕ್ಕನ ಅದು ಚಕ್ಷುರಿವ ರೂಪಬೋಧೆ, ಶ್ರೋತ್ರಾದಿರಿವ ಸ್ವರಾದಿಬೋಧೆ, ಧರ್ಮ ಬ್ರಹ್ಮ ನಿಬೋಧೆ ಅಂತ ಹೇಳ್ಕೊಂಬಂದೈತೆ. ಅದು ಅಂದ್ರ ಒಂದು ರೂಪಜ್ಞಾನ ಆಗಬೇಕಾದ್ರೆ ಇಲ್ಲಿ ಇದು ಯಾವ ಬಣ್ಣ ಇದು ಅಂತಂದ್ರೆ ಇದು ಕೆಂಪು ಬಣ್ಣ ಅಂತ ಇದ್ರ ಜ್ಞಾನ ಆಗ್ಬೇಕಾದ್ರೆ ಬೋಧ ಅಂದ್ರೆ ಜ್ಞಾನ. ಇದಕ್ಕೆ ಯಾವ ಪ್ರಮಾಣ? ನೇತ್ರದಿಂದ ತಿಳಿತೈತಿ. ಯಾಕಂದ್ರೆ ನೇತ್ರ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳೇನದವಲ್ಲ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಚರ್ಮದಿಂದ ಹಿಂಗೇನು ಜ್ಞಾನ ಆಗ್ತಾವ. ಇವು ಪ್ರತ್ಯಕ್ಷ ಪ್ರಮಾಣದಲ್ಲಿ ಅಂತರ್ಭೂತವು. 5 ಇಂದ್ರಿಯಗಳಿಂದ ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಜ್ಞಾನ ಏನಕ್ಕವಲ್ಲ, ಇವು 5 ಪ್ರತ್ಯಕ್ಷ ಪ್ರಮಾಣದಿಂದ ಆಗತಕ್ಕಂಥ ಜ್ಞಾನಗಳು. ಅದಕ್ಕೆ ಈ ಚಕ್ಷುರಿವ ರೂಪಬೋಧೆ. ಚಕ್ಷು ಅಂದ್ರೆ ನೇತ್ರ. ನೇತ್ರದಿಂದ, ನೇತ್ರ ಪ್ರಮಾಣದಿಂದ ಈ ಕೆಂಪು ಬಣ್ಣದ ಜ್ಞಾನ ಆಕೈತಿ. ಶ್ರೋತ್ರಾದಿರಿವ ಸ್ವರಾದಿಬೋಧೆ, ಸ್ವರಜ್ಞಾನ, ಸಂಗೀತ ಬೇಡ, ಯಾವುದೇ ಶಬ್ದ ಜ್ಞಾನ ಅದಾಗಬೇಕಾದ್ರೆ ಶ್ರೋತ್ರ ಇಂದ್ರಿಯದಿಂದ ಆಕೈತಿ. ಹೌದಿಲ್ಲ? ಹಿಂಗ ಧರ್ಮ ಬ್ರಹ್ಮ ನಿಬೋಧೆ, ಆ ಧರ್ಮದ ಜ್ಞಾನ. ಧರ್ಮ ಅಂದ್ರೆ ಪುಣ್ಯ ಅಂತ ನಾವು ಕರಿತೀವಲ್ಲ ಸಾಮಾನ್ಯ ಶಬ್ದದಾಗೆ. ಅದರ ಜ್ಞಾನ ಆಗಬೇಕಾದ್ರೂ ಅದನ್ನು ಏನು ಕಣ್ಣಿಗೂ ಇಲ್ಲ, ಕಿವಿಗೂ ಇಲ್ಲ, ಯಾದಕ್ಕೂ ಇಲ್ಲ, ವಿಷಯ ಇಲ್ಲ. ಬ್ರಹ್ಮ ಅತೀಂದ್ರಿಯ ವಸ್ತು. ಅದು ಇವು 2 ಅತೀಂದ್ರಿಯ ಅದಾವ. ಅಂದ್ರೆ ಯಾವ ಇಂದ್ರಿಯಕ್ಕೂ ಕೂಡ ಇವು ವಿಷಯವಲ್ಲ. ಅದಕ್ಕಾಗಿ ಇಲ್ಲಿ ವಾಸ್ತವವಾಗಿ ಇವು ಅಲೌಕಿಕ, ಇವು ಲೌಕಿಕ ಅಲ್ಲ. ಆದ್ದರಿಂದ ಈ ಪ್ರತ್ಯಕ್ಷಾದಿ ಪ್ರಮಾಣಗಳೇನ್ ಮಾಡ್ತಾವು? ಈ ಲೌಕಿಕ ವಸ್ತುವನ್ನು ತಿಳಿಸ್ಕೊಡ್ತಾವ. ಆದ್ರೆ ಅದು ಅಲೌಕಿಕ ವಸ್ತು ಬ್ರಹ್ಮ. ಅಂದಮೇಲೆ ಅದು ಹ್ಯಾಂಗ ಮತ್ತಿನ್ನು ಅದನ್ನು ತಿಳಿಬೇಕಾದ್ರೆ ಹೆಂಗ್ ಮಾಡ್ಬೇಕು? ಅದರ ಲೆಕ್ಕದ ಪ್ರಕಾರ ಏನು ಹೇಳೈತಿ ಇಲ್ಲಿ?
ಅದಕ್ಕೆ ಮಾನವನು ಮೀರಿದ ಮೇಲೆ ಅದ ಮೀರೈತೆ ಅದು. ಈ ಪ್ರಮಾಣಗಳನ್ನು ಮೀರಿ ನಿಂತೈತೆ ಅದು, ಮೀರೈತಿ ಅಂದ್ರೆ ಯಾವಕ್ಕೂ ವಿಷಯ ಅಲ್ಲ ಅಂತ ಅರ್ಥ. ಯಾವಕ್ಕೂ ವಿಷಯ ಅಲ್ಲ, ಯಾಕಲ್ಲ? ಈ ಸಾಮಾನ್ಯವಾಗಿ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ. ಎಲ್ಲ ಇಲ್ಲಿ ನಾವು ಏನೇನು ನೋಡ್ತೀವಿ ಮತ್ತು ಕೇಳ್ತೀವಿ ಎಲ್ಲ, ಅವು ಎಲ್ಲ ಈಗ ಹಿಂಗ ನೇತ್ರದಿಂದ ಕಿವಿಯಿಂದ ಹಿಂಗೆಲ್ಲ ಜ್ಞಾನ ಆಗ್ತಾವು. ಆದ್ರೆ ಆ ಬ್ರಹ್ಮ ಹಿಂಗೆ ಯಾಕೆ ಆಗೋದಿಲ್ಲ ಅದರ ಜ್ಞಾನ ಅಂತಂದ್ರೆ ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನು ಇಲ್ಲ. ಹೆಂಗ ವಾಯುವಿನಲ್ಲಿ ರೂಪ ಇಲ್ಲ, ಗಾಳಿಗೆ ಏನಾರ ರೂಪ ಐತೇನು? ಕರ್ಗ ಕೆಂಪಗ ಹೆಂಗಾರ ಐತಿ ಅನ್ನೋದು ಇಲ್ಲ. ಮತ್ತು ಕಣ್ಣು ಅದನ್ನು ನೋಡ್ತೈತೇನು? ಯಾಕಂದ್ರೆ ರೂಪ ಇಲ್ಲ ಅಲ್ಲಿ. ಹೌದು. ಹಾಗೆ ಆ ಬ್ರಹ್ಮದಲ್ಲಿ ಹಿಂಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಯಾವೂ ಇಲ್ಲ ಅಲ್ಲಿ. ಇಲ್ಲದ್ರಿಂದ ಅದು ವಿಷಯ ಆಗೋದಿಲ್ಲ. ಅದಕ್ಕನ ಅಶಬ್ದ ಸ್ಪರ್ಶ ಅರೂಪಂ ಅವ್ಯಯ ಅಂತ ಶ್ರುತಿ ಹೇಳ್ಕೊಂಡು ಬಂದದ. ಮತ್ತು ಪ್ರತ್ಯಕ್ಷಕರವಿಲ್ಲ, ಬೇಡ, ಅನುಮಾನಕರ ವಿಷಯ ಐತೇನದು? ಯಾಕ ಮಾನವನು ಮೀರಿದ ಮೇಲೆ ಅಂದಾರೆ ಇವರು, ಮೀರೈತೆ ಅದಾದ್ಮೇಲೆ ಅನುಮಾನಕರ ಐತೇನು ವಿಷಯ? ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅದರಿಂದ ಜ್ಞಾನ ಆಗ್ಬೇಕಾದ್ರೂ ಅದಕ್ಕೊಂದು ಲಿಂಗ ಬೇಕಾಕತಿ. ಲಿಂಗ ಅಂದ್ರೇನು? ಚಿನ್ನ. ಹೋಗಿ ನೋಡಿದ ಮೇಲೇನೆ ಬೆಂಕಿ ಜ್ಞಾನ ಆಗ್ಬೇಕು. ಹೌದಾ? ಹಿಂಗ ಈ ಜೇಂಡಾ ನೋಡಿದ ಮೇಲೇನೆ ಇದು ಮಠ ಐತೆ ಅಂತ ಜ್ಞಾನ ಆಗ್ಬೇಕು. ಹಿಂಗ ಒಂದೇನು ಚಿನ್ನ ಮೊದಲು ಬೇಕಾದೈತೆ. ಅದ ಚಿನ್ನ ಗುರುತ ಇದ್ರನ್ನ ನಾ ಕೆಲಸ ಮಾಡ್ತೀನಿ, ಅದಿಲ್ಲ ಅಂದ್ರೆ ನಡೆಯಿಲ್ಲ. ಹೆಂಗ ಡಂಬರಾವ್ ಇರ್ತಾನಲ್ಲ, ಡಂಬರಾವ್ ಅಂದ್ರೆ ಗೊತ್ತೈತಿಲ್ಲ? ಡಂಬರ ಹಿಂಗ ಇದು ಮಾಡೋದು, ಲಾಗ ಹೊಡೆದು ಮೇಲಿಂದ ಸಿಗೋದು ಹಿಂಗ್ ಮಾಡ್ತಾರಲ್ಲ. ಅದಮ್ಮ ಅದಕ್ಕೆ ಅದು ಬರ್ತ ಈಗ. ಅವ ಇಲ್ಲಿ ಆಟ ಮಾಡೋದು ನೋಡಿ ಇದ್ರ ಮ್ಯಾಲ ಏರಿ ಮ್ಯಾಲಿಂದನು ಜಿಗದ, ಒಂದು ಬಡಗಿ ತಗೊಂಡು ಹಿಂಗ ಓಡಿ ಬಂದು ಅದು 3 ಜಿಗದಕ್ಕೆ ಇದ್ರ ಮ್ಯಾಲೆ ಹತ್ಬಿಟ್ಟ. ಹಿಂಗ ಮಾಡ್ತಾರ ಅವರು. ಇದನ್ನು ತುಡುಗರು ನೋಡಿದ್ರು, ಇದನ್ನ ತುಡುಗರು ನೋಡಿದ ಕೂಡಲೇ ಇವು ನಮ್ಮ ಕೆಲ್ಸದ ಮುಂಚೆ ಅದಾನ ಅಂತ ಎಲ್ಲಾರ ಮತ್ತ ಮನಿ ಕಾತನಕ್ ಹೋದ್ರ ಮತ್ತೆ ಇಲ್ಲಿ ತೆಳಗಿಂದ ಒಮ್ಮೆಲೆ ಜಿಗದ್ ಮ್ಯಾಲೆ ಹೋಗ್ಬಿಡ್ತಾನ ಇವ. ಮತ್ ಬೇಕಂದ್ರೆ ಮ್ಯಾಲಿಂದ ಒಮ್ಮೆ ತೆಳಗ ಜಿಗದ್ ಬಿಡ್ತಾನು. ಮತ್ತೇನ ಮತ್ ಬಾಗಲ ತೆರೆ ಜರುರತ ಇಲ್ಲ. ಹಿಂಗ್ ಮಾಡಿ ತೆಳಗಿಂದ ಅಲ್ಲಿದರವಾಗಿ ಹಿಂಗೆ ಮ್ಯಾಲಿಂದನ ಇದು ಮಾಡ್ಲಕ್ ಬರ್ತೈತಿ. ಹಿಂಗೆಲ್ಲ ಕೆಲಸ ಬರೋಬರಿ ಐತಿ ಅಂತೇಳಿ ಅವಾಗ ಇಟ್ಟೆಲ್ಲಿ ಆಟ ಮಾಡಿ ಬೇಡ್ಕೋತ ಹೋಗಿ ಬಾ ನೀ ನಮ್ ಕೂಡ, ನಿನಗೆ ಎಷ್ಟು ಬೇಕು ಕೊಡ್ತೀವಿ ನಾವೆಲ್ಲ ಅಂತ ಕರ್ಕೊಂಡು ಹೋಗೋಣ. ರಾತ್ರಿ ಎಲ್ಲ ಮಂದಿ ಮನ್ಕೊಂಡ ಮೇಲೆ ಹೋಗ್ಬೇಕಲ್ಲ ಕಳ್ರ. ಎಲ್ಲರೂ ಎಲ್ಲ ಸ್ತಬ್ಧ ಮಲಿಗೆ ಬಿಟ್ಟಿತ್ತು ಮಂದಿ. ಅವಾಗ ಹೋದ ದೊಡ್ಡ ಶ್ರೀಮಂತನ ಮನಿ ಹೋಗಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಭಾಳ ಐತೆ ಅಲ್ಲಿ ತಗೊಳ್ಳೋದು. ನೀ ಮೊದಲ ಒಳಗೆ ಹೋಗಿಲ್ಲಿ, ಇಲ್ಲಿ ಹೋಗಿ ಆ ಮ್ಯಾಲೆ ಜಡ್ಜಾಗಿ ಇಳಿದು ಹಿಂದ್ಗಡೆ ನೀ ಆದ್ರೆ ಬಾಗಲತ್ ಒಳಗಿಂದ ಏನು ಕಡಿ ಇದಾಕಲ್ಲ ಕೊಂಡಿ ತೆರಿ, ನಾವು ಬರ್ತೀವಿ ಹಿಂದ್ಗಡೆ. ಮತ್ತೆ ಇಲ್ಲ ಅಂದ್ರೆ ಒಳಗಿನ ಏನಾದ್ರು ಸಾಮಾನು ಅವು ತಗೊಂಡಕ್ಕೆ ಹಿಂಗ ಕೊಡು, ಹಿಂಗೆ ಎರಡಾಗ ಒಂದು ಮಾಡಂದ್ರು. ಅಂತೂ ಮೊದಲು ಮ್ಯಾಲೆ ಹೋಗು, ನೀ ಮ್ಯಾಲೆ ಹೋಗು.
ಅವನು ಸುಮ್ಮನಿತ್ತಾನು ಏ ಹೋಗಲ್ಲ ಲಘು ಏನ್ ನನಗೆ ಹಂಗ ಹೋಗ ಜಿಗಿಲಾಕ್ ಬರಂಗಿಲ್ಲ. ಮೊದಲು ಡೋಲ್ ಬಾರಿಸ್ಬೇಕಂತ ನಾವು ಡೋಲ್ ಬಾರಿಸಿದಾಗ ನನಗೆ ಹುರುಪ್ ಬರ್ತೈತಿ ಹಿಂಗ್ ಮಾಡಿ. ಬಾರಿಸಲಿಲ್ಲ ಅಂದ್ರೆ ನನಗೆ ಬರೋಲ್ಲ ಅದ. ಆ ರೀತಿ ಏನ್ ಹೇಳಕತ್ತಿದ್ದನ್ನ ಅದಕ್ಕ ಈ ರೀತಿ ಆ ಅನುಮಾನ ಪ್ರಮಾಣ ಅಂತತಿ ಅವ ಹೆಂಗ ನಾ ಅಲ್ಲಿ ಜಿಗಿಬೇಕು ಇದು ಮಾಡ್ಬೇಕಂದ್ರ ನನಗೆ ಡೋಲ್ ಬಾರಿಸ್ಬೇಕಂಗ ಹಂಗ ಅನುಮಾನ ಪ್ರಮಾಣ ಅಂತತಿ. ನಾ ಅದರ ಜ್ಞಾನ ಮಾಡಬೇಕಾದ್ರ ಅನುಮಿತಿ ಜ್ಞಾನ ಮಾಡಬೇಕಾದ್ರ ಮೊದಲು ನನಗೊಂದು ಚಿನ್ನ ಬೇಕಲ್ಲಿ. ಚಿನ್ನ ಇತ್ತಂದ್ರ ಹೆಂಗ ಹೊಗಿ ಎದ್ದತ್ತಂದ್ರ ಆ ಹೊಗಿ ನೋಡಿದ ಕೂಡ ಬೆಂಕಿ ಐತಿ ಅಂತ ಬೆಂಕಿ ಜ್ಞಾನ ಮಾಡಿ ಕೊಡ್ತೀನಿ. ಜೆಂಡಾರ ಕಾಣಿಸ್ಬೇಕು ಆವಾಗ ಇದೊಂದು ಮಠ ಐತಿ ಅಂತ ಹಿಂಗ. ಅದು ಚಿನ್ನ ಇಲ್ಲಂದ್ರ ನಾನು ಕೆಲಸ ನಡೆಯಂಗಿಲ್ಲ. ಹಂಗ ಡೋಲ್ ಬಾರಿಸ್ಲಿಲ್ಲ ಅವನ ನಡೆಯಂಗಿಲ್ಲ. ಹಿಂಗ ಅನುಮಾನ ಪ್ರಮಾಣ ಐತಿ. ಅದಕ್ಕ ನಚನೈವ ಲಿಂಗಂ. ಹಿಂಗ ಮತ್ತ ಆ ಬ್ರಹ್ಮಜ್ಞಾನ ಮಾಡ್ಕೋಬೇಕಾದ್ರ ಅಲ್ಲಿ ಯಾವ ಚಿನ್ನ ತಗೊಂಡು ಬರೋದಿನ್ನ ಏನೂ ಇಲ್ಲ ಅಲ್ಲಿ. ಚಿನ್ನ ಹಿಂಗೇನಾರ ಒಂದು ಕುರುಹು ಗುರ್ತ ಅನ್ನೋದು ಏನಿಲ್ಲ. ಮತ್ತ ಅದನ್ನ ಹೆಂಗ ಅದ್ರ ಇಲ್ಲ ಅಂದ್ರೆ ನಾನು ನಡೆಯಂಗಿಲ್ಲ ಹಿಂಗ. ಆಮೇಲೆ ಉಪಮಾನ ಪ್ರಮಾಣ ಇಲ್ಲಿ ನಡಿತೈತೇನೋ ಇಲ್ಲ, ಅದನ್ನು ಮೀರೈತಿ ಅಂತ ಹೇಳ್ತೈತಿ. ಯಾಕೆ ಮೀರೈತಿ? ಅದನ್ನು ಹಿಂಗ ಆತೈತಿ. ಏನಾಗ್ತೈತಿ? ಸಾದೃಶ್ಯ ಜ್ಞಾನ ಬೇಕಪ್ಪ. ಸಾದೃಶ್ಯ ಇಲ್ಲ ಅಂದ್ರ ನಂದು ಕೆಲಸ ಇಲ್ಲ. ಭೇದ ಸಹಿತ ಸಮಾನ ಧರ್ಮಕ್ಕೆ ಸಾದೃಶ್ಯ. ತದ್ಭಿನ್ನತ್ವೇ ತದ್ಗತ ಭೂಯೋ ಧರ್ಮವ ಸಾದೃಶ್ಯ ಅಂತ. ಇನ್ನು ತದ್ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಅಂದ್ರ ಅಂತ ಧರ್ಮದ ಇನ್ನೊಂದು ಬೇಕ. ಮತ್ ಈ ಬ್ರಹ್ಮಕ್ಕದಂತ ಅದು ಇನ್ನೊಂದು ಬ್ರಹ್ಮ ಎಲ್ಲಿ ತರೋದು ನಾವು? ಈಗ ಈ ಸಾಧು ನೋಡಿದ್ರ ಅಲ್ಲಿ ನಮ್ಮ ಊರಾಗಿದ್ದಲ್ಲ ಆ ಸಾಧುನು ನೆನಪು ಬಿಲ್ಕುಲ್ ಹಂಗ ಅದ ನೋಡಿವ. ಬೇಡ ಇಲ್ಲಿ ಈ ಗಿಡ ಐತಲ್ಲ ಇಂಥ ಗಿಡನ ಅಲ್ಲಿ ಐತಿ ಅಂತ ಹಿಂಗ ಸಾದೃಶ್ಯ. ಕಾಡಾಕಳ ನೋಡಿ ಮನಿ ಆಕಳ ಜ್ಞಾನ ಆಕತಿ. ಹಿಂಗೊಂದು ಉಪಮಾ ಕೊಡ್ಲಾಕ ಅಂತಾದ ಒಂದು ಎಲ್ಲಿ ತರ್ಬೇಕಿಲ್ಲ. ಬ್ರಹ್ಮದ ಅಂತಾದ್ ಇನ್ನೊಂದು ಅದನ್ನ ನೋಡಿ ಇದ್ರಂಗ ಐತಿ ಅದು ಅಂತ ಹೇಳಾಕ ಮತ್ತೊಂದು ಇಲ್ಲ. ಅದು ಏಕಮೇವಾದ್ವಿತೀಯಂ ಐತಿ. ಆದ್ದರಿಂದ ಉಪಮಾನ ಪ್ರಮಾಣಕ್ಕೂ ವಿಷಯ ಇಲ್ಲ. ಅರ್ಥಾಪತ್ತಿ ಪ್ರಮಾಣಕರ ವಿಷಯ ಐತಿ ಏನಂದ್ರ ಅದನ್ನು ಮೀರೈತಿ ಅಂತ ಹೇಳ್ಬೇಕು. ಅರ್ಥಾಪತ್ತಿ ಪ್ರಮಾಣ ಯಾಕೆ ಮೀರೈತಿ? ಅದನ್ನು ಹಿಂಗ ಅಪೇಕ್ಷೆ ಮಾಡ್ತೈತಿ. ಸ್ಥೂಲತ್ವವನ್ನು ಕಂಡ ಅನ್ನದ ಕಲ್ಪನೆ ಮಾಡೋದು. ಈಗ ಪೀನೋ ದೇವದತ್ತ ದಿವ ಅಬೋಜಿ. ಈಗ ಒಬ್ಬ ಅವ ಏನ್ ಹೇಳ್ದ? ನಾ ಯಾವ ದಿನಾನೂ ಊಟ ಮಾಡಿಲ್ಲ. ಏನ್ ಹೇಳ್ದ? ಯಾವ ದಿನಾನೂ ಊಟ ಮಾಡಿಲ್ಲ. ಯಾವ ದಿನಾನೂ ಊಟ ಮಾಡಿಲ್ಲ ಅಂತ ಹೇಳ್ತಾನೋ ಅವನು ನೋಡಿದ್ರೆ 1.5 ಕ್ವಿಂಟಲ್ ಅದಾನ. ಅದೇಂಗಪ್ಪ ಇನ್ನ ಯಾಕ ಅನ್ನಮಯ ಕೋಶ ಇದು. ಅನ್ನದಿಂದನ ಇದು ಬೆಳಿತೈತಿ. ಮತ್ ಇದು ಇರ್ಬೇಕಾದ್ರೂ ಅನ್ನ ಬೇಕ. ಮತ್ ಅದು 1 ದಿನ ಅಲ್ಲ, 2 ದಿನ ಅಲ್ಲ, ಏನೋ ತಿಂಗಳಾನ್ಗಟ್ಲೆನೂ ಇರ್ಬೋದು. ಆದ್ರ
ಇವ ಎಂದೂ ಇಲ್ಲ ಅಂದ್ರೆ ಯಾವ ದಿನಾನು ಅಂದ್ರೆ ನಾ ಒಟ್ಟ ಇಲ್ಲ ಅಂತ ಹೇಳ್ದ. ದೇಹ ನೋಡಿದ್ರ ಕಂಡಾಪಟ್ಟಿ ದಪ್ಪ ಐತಿ. ಅದಕ್ಕಾಗಿ ಈ ರೀತಿ ಅವಾಗ ಏನ್ ಮಾಡ್ಬೇಕಾಕತಿ, ಇವನ ಸ್ಥೂಲತ್ವ ಸಂಭವಿಸ್ಬೇಕಾದ್ರೆ, ಈ ದೇಹ ಸ್ಥೂಲವಾಗಿ ಇರಬೇಕಾದ್ರೆ ಅದು ಅನ್ನ ಅದಕ್ಕೆ ಬೇಕ. ಅನ್ನ ಬೇಕು ಅಂದಾಗ ಈ ಸ್ಥೂಲತಾ ಇರ್ತೈತಿ. ಅನ್ನ ಇಲ್ಲ ಅಂದ್ರೆ ಇದು ಒಣಗಲಕ್ಕತ್ತೈತಿ. ಅದಕ್ಕಾಗಿ ಇವ ಯಾವ ದಿನಾನು ಉಣಂಗಿಲ್ಲ ಅಂದ್ರ ರಾತ್ರಿ ಉಣ್ತಾನು. ಹಿಂಗದ್ರ ಹಿಂಗ್ ಕಲ್ಪನಾ ಮಾಡ್ತೈತಿ. ಅದಕ್ಕಾಗಿ ಮತ್ತೆ ಈ ರಾತ್ರಿ ಭೋಜನದ ಕಲ್ಪನಾ ಮಾಡಬೇಕಾದ್ರ ಯಾವಾಗ ಮಾಡೋದದ, ಈ ಸ್ಥೂಲತ್ವ ಕಂಡು ಮಾಡೋದ್ರಿ. ಹಂಗ ಆ ಬ್ರಹ್ಮದಲ್ಲಿ ಸ್ಥೂಲ ಕೃಷಾದಿಗಳು ಅದು ಸಣ್ಣದ ದಮ್ ಐತಿ, ಹಿಂಗೇನದ ಏನು ಹೇಳಕ್ ಬರಂಗಿಲ್ಲ. ಅದು ಯಾಕಂದ್ರೆ ನಿರಾಕಾರ ವಸ್ತು. ಅದು ನಿರಾಕಾರ ವಸ್ತುವಿನಲ್ಲಿ ಸಣ್ಣ ದಪ್ಪ ಅನ್ನೋದು ಏನರ ಒಂದು ಆಕಾರ ಹೇಳಕ್ ಬರ್ತೈತೇನೋ, ಬರೋದಿಲ್ಲ. ಆದ್ಮೇಲೆ ಆ ಅರ್ಥಾಪತಿ ಪ್ರಮಾಣನು ಅದಕ್ಕಾಗಿ ಅದು ಮೀರಿದ ಮೇಲೆ ಅಂತ ಹೇಳಿದ್ರು ಅವರು. ಮತ್ತಿನ್ನ ಅನುಪಲಬ್ಧಿ ಪ್ರಮಾಣ ಅದಕ್ಕರ ವಿಷಯ ಐತೇನು? ಅನುಪಲಬ್ಧಿ ಪ್ರಮಾಣಕ್ಕೂ ವಿಷಯ ಅಲ್ಲ. ಯಾಕಲ್ಲ ಅಂದ್ರ ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಜ್ಞಾನ ಆಕೈತಿ. ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಜ್ಞಾನ ಆಕೈತಿ. ಮತ್ ಈ ಬ್ರಹ್ಮರ ಭಾವ ಐತಿ. ಮತ್ ಅಭಾವದ ಕೆಲಸ ಇಲ್ಲೇನು? ಅಭಾವದ ಕೆಲಸ ಇಲ್ಲಿಲ್ಲ. ಅದಕ್ಕ ಮತ್ತ ಅಲ್ಲಿ ಬಾಂಬೆದಾಗ ರತ್ನದವಲ್ಲ, ರತ್ನದ ಕ್ವಾಲಿಟಿ ಇವು ಕಂಡು ಹಿಡಿಲಾಕ ಅಲ್ಲಿ ಕೆಲವೊಂದು ಮಂದಿನ ಇಡ್ತಾರ. ಅವು ಒಂದೊಂದು ಸೈಜ್ ವಾರ ಬೆನ್ನು ಮಾಡೋದು ಹೆಣ್ಮಕ್ಳನ್ನ ಭಾಳ. ಅದ್ರಾಗ ರತ್ನ ಅಂದ್ರ ವಜ್ರ ಅಂತಾರಲ್ಲ, ಅವು ಈ ಕಿವ್ಯಾಗಿನ ಹೂವಿಗೂ, ಮೂಗಿನ ಮೇಲಿನ ಮೂಗ್ಬಟ್ಟಿಗೂ, ಕೈಯಾಗಿನ ಉಂಗುರಕ್ಕೂ ಇವು ಅವು ರತ್ನ ಖಚಿತ ಇರ್ತಾವ. ಅವಕ್ಕರ ಕ್ವಾಲಿಟಿ ಮತ್ತು ಈ ಕಿರೀಟಕ್ಕ ಅದು ಅವ್ರಕ್ಕೂ ಹಸ್ತಾವ. ಅಂದ್ರೆ ಅವಕ್ಕರ ಕ್ವಾಲಿಟಿ ಅವನ್ನ ಸೈಜ್ ವಾರ ಇವ್ರು ಬೇರೆ ಮಾಡವ್ರ ಅವ್ರ ಬೇರೆ ಮಾಡ್ತಾರ. ಅದ್ರಾಗ ಆ ರತ್ನದ ಕ್ವಾಲಿಟಿ ಹಿಡಿಯವ. ಅವು ಎಲ್ಲರಿಗೂ ಗೊತ್ತಿರ್ತಾವ. ನೀವು ಗೊತ್ತಿಲ್ಲ. ಸಾಮಾನ್ಯ ಪ್ರಸಿದ್ಧವಾದ ಬಂಗಾರನ ಗೊತ್ತಿಲ್ಲ ಇವ್ರಿಗೆ. ಏನ್ ಗೊತ್ತಿಲ್ಲ? ಏನ್ ಮಾತಾಡ್ತೀರಿ? ಬಂಗಾರ ಗೊತ್ತಿಲ್ಲ? ನಮ್ಗೆ ಎಲ್ಲರಿಗೂ ಗೊತ್ತೈತಿ ಬಂಗಾರ ಅನ್ನೋದು. ಹೌದಲ್ಲ? ಐತಿಲ್ಲ ನಿಮ್ಗೆ ಗೊತ್ತ? ಬಂಗಾರ ಗೊತ್ತೈತಿಲ್ಲ? ಬಂಗಾರ ಒಟ್ಟರಿಗೆ ಗೊತ್ತೈತೆ. ಆದರೆ ಅದು ಎಷ್ಟು ಕ್ಯಾರೆಟ್ ಐತೆ ಅನ್ನೋದು ಗೊತ್ತೈತೇನೋ? ನೋ. ಅದು 22 ಕ್ಯಾರೆಟು 24 ಕ್ಯಾರೆಟು ಇದು ಗೊತ್ತಿಲ್ಲ ನಿನಗೆ. ಗೊತ್ತದನ? ಇಲ್ಲ. ಸಾಮಾನ್ಯ ಎಲ್ಲರ ಕೈಯಲ್ಲಿ ಇದ್ದು ವಸ್ತು ಇದು. ರತ್ನ ಅಂತೂ ನಿಮ್ಮ ಕೈಯಾಗಿಲ್ಲ, ಆ ಮಾತು ಬಿಡು. ಅದು ನೋಡಿಲ್ಲ ಸೈಕ್. ಅಂದ್ರೆ ಬಂಗಾರ ಎಲ್ಲ ನೋಡಿದವ್ರದಿರಿ. ಆದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಬಳಕೆಯಲ್ಲಿದ್ದ ಬಂಗಾರನ ನಿಮ್ಮ ಮನೆಯಾಗ ಕೈಯಾಗ ಕೊಳಗ ಎಲ್ಲ ಕಡೆ ಐತ್ ಕರೆ. ಅದು ಎಷ್ಟು ಕ್ಯಾರೆಟ್ ಐತೆ ಅನ್ನೋದು ಗೊತ್ತೈತೆ ನಿನಗ? ಇಲ್ಲ. ಹಂಗ ಈ ರೀತಿ ಅದರ ಕ್ವಾಲಿಟಿ ಗೊತ್ತಿಲ್ಲ. ಅದಕ್ಕಾಗಿ ಹಂಗ ಅಲ್ಲಿ ವಜ್ರ ಏನದವಲ್ಲ, ಅವು ವಜ್ರದ ಕ್ವಾಲಿಟಿ ಕಂಡು ಹಿಡಿತಾರ ಅವ್ರಿಗೆ ಪಗಾರ ಭಾಳ ಅವ.
ಇದ್ರದ್ದು ಅದ ಕ್ವಾಲಿಟಿ ಏನೈತಲ್ಲ ಅದರದು ಇದ್ರ ಮ್ಯಾಲೆ ಅದ್ರ ಕಿಮ್ಮತ್ ಆಕತಿ. ಹೆಂಗ ರೇಟ್ ಬೇರೆ ಬೇರೆ ಆಗ್ತೈತಿ. ಅಕ್ಕಿ ಮ್ಯಾಲೇನು ಅದ್ರ ಕ್ವಾಲಿಟಿ ಮೇಲೆ ರೇಟ್ ಬೇರೆ ಬೇರೆ. ಈ ರೀತಿ ಹಿಂಗಾಗಿ ಅದು ಆ ರತ್ನದ ಕ್ವಾಲಿಟಿ ಹೆಂಗ ಬೇರೆ ಬೇರೆ ಇದು ಮಾಡ್ತಾರೆ. ಅದಕ್ಕ ಏನೋ ಹೇಳ್ತಿದ್ದೇನ, ಅಭಾವ ಪ್ರಮಾಣ ಹೇಳಕತ್ತಿದ್ದೆ. ಅಂದ್ರ ಈ ರೀತಿ ಅಲ್ಲಿ ಅವ್ರದ್ದು ಕಂಡು ಹಿಡಿತಾರ ಅವ್ರು. ಅಂದ ಮೇಲೆ ಅಲ್ಲಿ ಅದ ಕೆಲಸ ಯಾರಿಗೆ ಬರ್ತೈತಿ ಅವ್ರನ್ನಲ್ಲಿ ಹಚ್ತಾರೆ. ಏನು ಯಾವ ಕೆಲಸ? ಈ ರತ್ನದ ಕ್ವಾಲಿಟಿ ಇಷ್ಟ ಹಿಂಗೈತಿ, ಈ ಬಂಗಾರ ಇಷ್ಟು ಕ್ಯಾರೆಟ್ ಐತಿ ಅಂತ ಅದನ್ನ ಕಂಡು ಹಿಡಿಯವಾಗ ಆ ಬಂಗಾರ ವ್ಯಾಪಾರದ ಅಂಗಡಿಯೊಳಗೆ ಇಟ್ಕೋತಾನೆ. ರತ್ನದ ಕ್ವಾಲಿಟಿ ಯಾವ ಕಂಡು ಹಿಡಿತಾನ ಅಂತವನ್ನ ಅಲ್ಲಿ ತಗೋತಾರ. ಮತ್ ನಿನಗ ಇಲ್ಲಿ ಯಾವ ಕೆಲಸ ಬರ್ತೈತಿ? ನನಗ ಕಬ್ಬು ಕಡ್ಲಿಕ್ಕೆ ಬರ್ತೈತಿ ಅಂತಂದ್ರ ಮತ್ ನಿಂದೇನು ಕೆಲಸ ಇಲ್ಲಿ? ರತ್ನದ ವ್ಯಾಪಾರಿ ರತ್ನದ ಅಂಗಡಿಯಾಗ ಅಲ್ಲಿ ಬರೇ ಬಂಗಾರ ಮತ್ತು ವಜ್ರ ರತ್ನ ಇಂಥ ಅಂಗಡಿ ಒಳಗ ಆ ಮನುಷ್ಯ ಅಂತ ಏನು ಕೆಲಸಪ್ಪ ಅಲ್ಲಿ? ಆ ಕಡೆ ಹೋಗಲ್ಲ, ಹೊಲ್ದಾಗ ಕೆಲಸ ಮಾಡಿ ಹೋಗ, ಹೌದಿಲ್ಲ? ಇಲ್ಲಿ ಬಂಗಾರ ಅಂಗಡಿಯಾಗ ರತ್ನದ ಅಂಗಡಿಯಾಗ ನಿನ್ನ ಕೆಲಸ ಇಲ್ಲ ಅಂತಾರಿಲ್ಲೋ. ಹಂಗ ಅನುಮಾನ ಪ್ರಮಾಣ, ಇದು ಅನುಪಲಬ್ಧಿ ಪ್ರಮಾಣ ಇದು ಏನು ಮಾಡ್ತೈತಿ? ಅಭಾವ ಜ್ಞಾನ ಮಾಡ್ಕೋತೈತಿ. ಕಬ್ಬು ಕಡಿಲ ಕೆಲಸ ಮಾಡ್ದಂಗ ಅಭಾವ ಜ್ಞಾನ ಅದಕ್ಕೆ ಗೊತ್ತ. ಅಭಾವ ಜ್ಞಾನ ಅಟ್ಟ ತಿಳಿಯೋದು. ಅದಕ್ಕೆ ಭಾವರೂಪ ಬ್ರಹ್ಮ ಐತಿ. ಮತ್ ಇದ್ರದ್ದು ಕೆಲಸ ಅಲ್ಲೇನು? ಹೆಂಗ ಕಬ್ಬು ಕಡಿಯೋನ್ ಕೆಲಸ ಆ ಬಂಗಾರ ಅಂಗಡಿಯಾಗಿಲ್ಲ, ಹಂಗ ಈ ಅನುಪಲಬ್ಧಿ ಪ್ರಮಾಣದ ಉಪಯೋಗ ಅಲ್ಲಿಲ್ಲ. ಆದ್ದರಿಂದ ಅನುಪಲಬ್ಧಿ ಪ್ರಮಾಣಕ್ಕೂ ಕೂಡ ಅದು ಮೀರಿದ ಮೇಲೆ ಅಂತ ಹೇಳ್ಯಾರ. ಮತ್ ಇನ್ನೆಲ್ಲಕ್ಕೂ ಮೀರೇದ ಅಂದ್ಮೇಲೆ ಮತ್ತಿನ್ನು ಅದನ್ನ ತಿಳಿಯೋದ್ರೆ ಹೆಂಗ? ಅದನ್ನ ಅದಕ್ಕ ಹೇಳುವುದು ಅಲ್ಲ, ಕಿವಿಗೊಟ್ಟು ಕೇಳುವುದು ಅಲ್ಲ. ಇಲ್ಲಿವನು ಹೇಳಕ್ಕೂ ಬರಂಗಿಲ್ಲ ಅಂತ ಹೇಳ್ತಾರೋ, ಕಿವಿಯಿಂದ ಕೇಳಕ್ಕೂ ಬರಂಗಿಲ್ಲ ಅಂತ. ಮತ್ತೆ ನೀವು ಎದಕ್ಕದಿರಿ ಇಲ್ಲಿ? ಮತ್ ನಾವ್ ಯಾಕೆ ಕೂತೇವೆ? ಹೇಳಕ್ಕೂ ಬರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ ಅಂದ್ರೆ ಏನು ಕಾಳಿದಾಸನ ಗತಿ? ಏನು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಹಿಂಗೇನಾರ ಐತೆ ಏನಾದ್ರೆ? ಹಂಗೂ ಇಲ್ಲ. ಅದಕ್ಕೆ ಮುಂದೊಂದು ಮಾತು ಅಂತಾರ, ಹೇಳುವುದು ಅಲ್ಲ, ಕಿವಿಗೊಟ್ಟು ಕೇಳುವುದು ಅಲ್ಲ, ಹೇಳದಿರಲ್ಲದು ತಿಳಿಯುವುದು ಅಲ್ಲ. ಹೇಳಿಲ್ಲ ಅಂದ್ರೆ ತಿಳಿಯಂಗಿಲ್ಲ. ಹಂಗ್ ಮಾಡ್ಬೇಕಿನ್ನ. ಅದಕ್ಕೆ ಹೇಳಕ್ಕೂ ಬರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ, ಮತ್ತು ಅದನ್ನು ಹೇಳಿ ತಿಳಿಸಲಿಲ್ಲ ಅಂದ್ರೆ ಅವನು ತಿಳಿಯಂಗಿಲ್ಲ. ಇನ್ನು ಯಾವ ರೀತಿ ಐತೆ ಅದು? ಅದಕ್ಕೆ ಪಾರಮಾರ್ಥ ಗೀತೆಯಲ್ಲಿ ಪೇಳು ಮತ್ತೊಂದು ಅಣುವಿಂದ ಅಂತ ಪಾರಮಾರ್ಥ ಗೀತೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅದನ್ನು. ಪೇಳು ಮತ್ತೊಂದು ಅಣುವಿಂದ ಅಂದಾರ. ಅದು ಮತ್ತೊಂದು ಬ್ಯಾರೆ ರೀತಿಯಿಂದ ತಿಳಿಸ್ಬೇಕಾಕೈತೆ ಅದನ್ನ. ಹಿಂಗಂತಾರ ಅಲ್ಲಿ. ಮತ್ತೊಂದು ಬೇರೆ ರೀತಿ ಹೆಂಗಪ್ಪ ಇದು ಅಂತ ಕೇಳಿದ್ರ, ಯಾಕ ಇಲ್ಲಾರ ಹೇಳಿದ್ರು ಏನತ್ತ? ಮಾನವನು ಮೀರಿದ ಮೇಲೆ ಎಲ್ಲ ಮಾನ ಅಂದ್ರೆ ಪ್ರಮಾಣಗಳನ್ನು ಮೀರಿ ನಿಂತೈತಿ ಅಂತ. ಅದನ್ನೇ ನಿಂತ್ಕೊಂಡ್ರು ಇನ್ನೊಂದು ಕಡೆ ಪವನ ವೈದದ ಪರಿಣಮಿಸದ ಹಿಂಗೆ ಹೇಳ್ಕೊಂಡ. ಪವನ ವೈದದ ಪವನ ಅಂದ್ರೂ ಅಲ್ಲೇ ನೋಡ, ಪವನ
ಅಂದ್ರ ಗಾಳಿ ಆಕೈತಿ, ಪವನ ಅಂದ್ರ ಪ್ರಮಾಣ ಆಕೈತಿ. ನೆಣ ನೊಣ ಅದಕ್ಕೆ ಪವನ ಅಂದ್ರೆ ಗಾಳಿ, ಪವನ ಅಂದ್ರ ಪ್ರಮಾಣ. ಪವನ ಒಯ್ದದಂದ್ರ, ಪವನ ಒಯ್ದದಂದ್ರ ಯಾವ ಪ್ರಮಾಣಕ್ಕೂ ಐದದಂದ್ರ ಅದು ವಿಷಯ ಆಗಲಾರದ್ದು. ಬಸವಣ್ಣವರು ಹೇಳ್ಯಾರ, ಏನಂದಾರ? ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಅಂದಾರೆ. ಇದೇ ಮಾತ. ಹಿಂಗೆ ಎಲ್ಲರೂ ಹೇಳಿದ್ದ, ಹಿಂಗೆ ಒಂದೊಂದು ರೀತಿ ಆದ್ರ ವಿಷಯದ ಹೀಗ ಮತ್ತೆ ಹಿಂಗೆ ಹೇಳ್ಯಾರು. ಯಾವುದಕ್ಕೂ ಇಲ್ಲಿ ತನಕ ನಾವು ವಿಚಾರ ಮಾಡಿದ್ವಿ, 6 ಪ್ರಮಾಣದವು 6 ಪ್ರಮಾಣ ವಿಚಾರ ಮಾಡಿದ್ವಿ ಅಂದ್ರೆ ಇನ್ನೊಂದು ಉಳಿದದ ಬಿಟ್ಟೆ ಅದನ್ನ. ಯಾಕಂದ್ರೆ ಅದನ್ನು ಪೇಳುತ್ತಮ್ಮ ತಂದನು ಎಂದಂತ ನಿಂತುಕೊಂಡು ಹೇಳ್ಯಾರ. ಒಂದು ಬೇರೆ ರೀತಿಯಿಂದ ಅದನ್ನು ಹೇಳಿ ತಿಳಿಸಬೇಕಾಕೈತಿ. ಅದಕ್ಕೆ ಇಲ್ಲಿ ಶಬ್ದ ಪ್ರಮಾಣ ಒಂದು ಉಳಿಸಿಟ್ಟೇವೆ. ಯಾವ ಪ್ರಮಾಣ? ಶಬ್ದ ಪ್ರಮಾಣ ಉಳಿದೈತಿ. ಶಬ್ದ ಪ್ರಮಾಣಕ್ಕರ ವಿಷಯ ಐತಿ ಏನಂದ್ರ ಇಲ್ಲ, ಅದನ್ನು ಮೀರೇ ಐತಿ ಅಂತ ಹೇಳೈತಾರ. ಯಾಕೆ ಅಂದ್ರೆ ಹೇಗಂದ್ರ ಶಬ್ದದ ಶಕ್ತಿ ವೃತ್ತಿಗೆ ವಿಷಯ ಅಲ್ಲ ಅಂತ ಅಲ್ಲಿ ತಿಳ್ಕೋಬೇಕು. ಅಲ್ಲಿ ಮಾನ ಮೀರಿದ ಮೇಲೆ ಅಂದ್ರ, ಮಾನ ಅಂದ್ರೆ ಅದ್ರಾಗ ಶಬ್ದ ಪ್ರಮಾಣನೂ ಬಂತು, ಶಬ್ದ ಪ್ರಮಾಣಕ್ಕೂ ಕೂಡ ಮೀರೈತಂದ್ರ ಇಲ್ಲಿ ಏನ್ ಅರ್ಥ ಮಾಡ್ಬೇಕಂದ್ರ ಶಬ್ದದ ಶಕ್ತಿ ವೃತ್ತಿಗೆ ಅದು ವಿಷಯ ಆಗೋದಿಲ್ಲ ಅಂತ ಅರ್ಥ. ಮತ್ತೆ ಅದನ್ನ ಲಕ್ಷಣಾ ವೃತ್ತಿಯಿಂದ ತಿಳಿಬೇಕು ಅಂತ ಅದರ ತಾತ್ಪರ್ಯ. ಲಕ್ಷಣಾ ವೃತ್ತಿಯಿಂದ ತಿಳಿಬೇಕು ಅಂದ್ರ ಲಕ್ಷಣಾ ವೃತ್ತಿಗರ ವಿಷಯ ಆಕತೇನು ಅಂತ ಕೇಳಿದ್ರೆ ಲಕ್ಷಣಾ ವೃತ್ತಿಗೂ ವಿಷಯ ಇಲ್ಲ. ಅಂದ್ರ ಅದು ವೃತ್ತಿ ವ್ಯಾಪ್ತಿ. ಅದ್ರಾಗ ಲಕ್ಷಣಾ ವೃತ್ತಿ ಅಂತ ಹೇಳಿದಾಗ ಅಲ್ಲಿ ಫಲ ವ್ಯಾಪ್ತಿ ವೃತ್ತಿ ವ್ಯಾಪ್ತಿ ಅಂತ ಅದಾವ. ಚಿದಾಭಾಸಕ್ಕೂ ಫಲ ಕೈಯೇ, ಚಿದಾಭಾಸನಿಗನ ಫಲ ಅಂತ. ಅಂದ್ರೆ ಸಾಮಾನ್ಯವಾಗಿ ಇದು ಘಟ ಅದ, ಇದು ಟೇಬಲ್ ಅದ, ಇದು ಸೈಕಲ್ ಅದ, ಇದು ಬಾಗಲ್ ಅದ, ಇದು ತೊಲಿ ಅದ ಅಂತೇಳಿ ಹಿಂಗೆ ಎಲ್ಲ ಪದಾರ್ಥವನ್ನು ತಿಳಿಯೋ ಚಿದಾಭಾಸ ರೂಪ ಫಲದಿಂದನ ಜ್ಞಾನ ಆಕತಿ. ಜಗತ್ತಿನ ಪದಾರ್ಥಗಳ ಜ್ಞಾನ ಚಿದಾಭಾಸನಿಂದ ಜ್ಞಾನ ಆಕತಿ. ಆ ಚಿದಾಭಾಸನಿಗೇನ ಫಲ ಅಂತ. ಹಿಂಗ ಈ ಚಿದಾಭಾಸ ಅವಾಗ ಸಾಮಾನ್ಯ ಶಬ್ದದ ಜೀವತ್ವನು ಕರೀತಾರೆ. ಈ ಚಿದಾಭಾಸ ರೂಪ ಜೀವ ಇದನ್ನೆಲ್ಲ ವಸ್ತುಗಳನ್ನು ತಿಳಿತಾನ. ಹಂಗ ಬ್ರಹ್ಮನನ್ನು ತಿಳಿತಾನೇನಂದ್ರ ಇಲ್ಲ ಅಂತ. ಯಾಕಂದ್ರ ಅದು ಸುಮ್ಮ ಒಂದು ದೀಪದ ಬೆಳಕಿದ್ದಂಗ. ದೀಪದ ಬೆಳಕಲ್ಲಿ ಒಂದು ಕತ್ತಲು ಕೋಣೆಯಾಗ ಅಟ್ಟ ಕೆಲಸ ಅದರದ. ಅದು ಈ ಹೊರಗೆ ಹೋಗಿ ಬಿಸಿಲಾಗಿ ಹಿಡಿದೆ ಅಂದ್ರೆ ಗಪ್ಪ ಆಗಿಬಿಡ್ತೈತಿ. ಆ ಬೆಳಕನ ಕಾಣಂಗೇ ಇಲ್ಲ. ಹಂಗ ಆ ಪರಬ್ರಹ್ಮ ಸ್ವರೂಪದಲ್ಲಿ ಈ ಚಿದಾಭಾಸ ರೂಪ ಜೀವನ ಪ್ರಕಾಶ ಜ್ಞಾನ ಅನ್ನೋದು ಹಂಗ ದೀಪದ ಬೆಳಕು ಹೆಂಗ ಅಲ್ಲಿ ಲಯ ಆಗಿಬಿಡ್ತೈತಿಲ್ಲ, ಕಾಣ್ಲಾರ್ದಂಗ ಆಗಿಬಿಡ್ತೈತಿ. ಹಂಗ ಅವನ ಮುಂದೆ ಏನು ಕಾಣ್ಲಾರ್ದಂಗ ಆಗಿಬಿಡ್ತೈತಿ. ಹೀಗೆ ಅದಕ್ಕಾಗಿ ಅಲ್ಲಿ ಫಲವ್ಯಾಪ್ತಿಯಿಂದ ಅದರ ಜ್ಞಾನ ಆಗೋದಿಲ್ಲ ಅಂತ ಅರ್ಥದ. ಮತ್ತೇನು ಮಾಡಬೇಕು ಅಂದ್ರೆ ಅಲ್ಲಿ ವೃತ್ತಿ ವ್ಯಾಪ್ತಿಯಿಂದ ತಿಳಿಬೇಕು ಅಂತ ಹೇಳಿದ್ರು. ಇಟ್ಟು ಹಂಗ ಒಂದ್ಕೊಂದು ಹಂಗ ಸೋಸ್ಕೋತ ಹೋಗೈತಿ. ಅದ ವೃತ್ತಿ ವ್ಯಾಪ್ತಿಯಿಂದ ತಿಳಿಬೇಕು ಅಂದ್ರ ಮತ್ತ ಆ ವೃತ್ತಿಯರ ತಿಳಿತೈತಿ ಏನಿದನ್ನ ಅಂದ್ರ ಆವರಣ ಬಂಗಾರ್ಥ ವೃತ್ತಿ. ಆ ವೃತ್ತಿ ಏನ್ ಮಾಡ್ತೈತಿ ಅಂದ್ರ ಆವರಣ ಬಂದ್ ಮಾಡೋದಟ್ಟ ಕೆಲಸ ಮಾಡ್ತೈತಿ. ಈಗ ಒಂದು ಲೈಟ್ ಬಲ್ಬ್
ಹಚ್ಚೈತಿ, ಚಾಲು ಐತಿ. ಅದ್ರ ಮೇಲೆ ಒಂದು ಗಡಿಗೆ ಡಬ್ಬ ಹಾಕೈತಿ. ಗಡಿಗೆ ಡಬ್ಬ ಹಾಕೋದ ಮೇಲೆ ಕಾತ್ಲಿನಲ್ಲ ಮತ್ತೆ ಪೂರ ಮುಚ್ಚಿಬಿಟ್ಟೈತಿ ಅದನ್ನು ಪ್ಯಾಕ್. ಅದಕ್ಕೆ ಈಗ ನಾವು ಅಲ್ಲಿ ಇದ್ದದ್ದು ಒಂದು ವಸ್ತು ಬೇರೆ ವಸ್ತುವಿನ ಮೇಲೆ ಒಂದು ಗ್ಲಾಸ್ ಇಟ್ಟೇವಿ. ಅಲ್ಲಿ ಒಂದು ಗ್ಲಾಸ್ ಇಟ್ಟು ಒಂದು ವಾಟಿ ಇಟ್ಟೇವ ತಿಳ್ಕೊ. ಆ ಗ್ಲಾಸ ಇಟ್ಟ ಅದ್ರ ಮೇಲೆ ಒಂದು ಗಡಿಗೆ ಮುಚ್ಚಿರು. ಆ ಈಗ ಕತ್ತಲ ಕೋಣೆಯಲ್ಲಿದ್ದ ಆ ಗ್ಲಾಸ್ ಮೇಲೆ ಮುಚ್ಚಿದ ಗಡಿಗೆ ನಾವು ತೆಗೆದಿವಿ ಅಂತೇಳಿ ಗ್ಲಾಸ್ ಕಾಣ್ತೈತೇನು? ಕಾಣಂಗಿಲ್ಲ. ಕಾಣಬೇಕಾದ್ರೆ ಏನ್ ಬೇಕು? ಮತ್ತೊಂದು ದೀಪ ಬೇಕು. ಒಂದು ದೀಪ ತಂದ್ರೆ ಆವಾಗ ಆ ಗ್ಲಾಸ್ ಕಾಣ್ತೈತಿ, ಹೌದಿಲ್ಲ? ಮತ್ತ ಆ ಗಡಿಗೆ ಇಟ್ಟಾಗ ದೀಪ ತಂದ್ರು ಕಾಣ್ತೈತೇನದು? ಕಾಣಂಗಿಲ್ಲ. ಅದಕ್ಕೆ ಏನಾಗಬೇಕು? ಒಂದು ಗಡಿಗೆ ತೆಗಿಬೇಕು ಮತ್ತು ದೀಪದ ಬೆಳಕು ಬೇಕು, ಅವಾಗ ಅದು ಗ್ಲಾಸ್ ಕಾಣ್ತೈತಿ. ಇನ್ನು ಈಚೆ ಕಡೆ ಬಂದಿಲ್ಲ. ಎಲ್ಲಿ ಚಾಲು ಇಟ್ಟು ಬಲ್ಪ್ ಐತಲ್ಲ ಅದ್ರ ಮೇಲೆ ಗಡಿಗೆ ಮುಚ್ಚೇವಿ. ಆ ಗಡಿಗೆ ತೆಗೆದಿವಿ. ಗಡಿಗೆ ತೆಗೆದ ಕೂಡ್ಲೇನ ಆ ಎಲೆಕ್ಟ್ರಿಕ್ ದೀಪ, ಅದು ಲೈಟ್ ಪ್ರಕಾಶ ಏನೈತೆ ಬಲ್ಬ್, ಅದನ್ನು ನೋಡ್ಬೇಕಾದ್ರೆ ಚಿಮಣಿ ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಅದು ಪ್ರಕಾಶಮಾನ ಮೊದಲೇ ತಾನ ಪ್ರಕಾಶ ಐತಿ, ಸ್ವಯಂ ಪ್ರಕಾಶ ಐತಿ. ಅದು ಪ್ರಕಾಶ ಐತಿ ಅಂದ ಮೇಲೆ ಮತ್ತು ಅದು ನೋಡೋದು ಹೆಂಗಂದ್ರೆ ಅದು ತನ್ನ ಬೆಳಕಿನಲ್ಲೇ ತೋರ್ತೈತೆ. ಅದ ಗ್ಲಾಸ್ ಏನೈತಿ ಜಡ ಐತಿ, ಅದನ್ನು ನೋಡ್ಬೇಕಾದ್ರೆ ಇನ್ನೊಂದು ದೀಪ ಬೇಕಾಯ್ತು. ಇದು ಚಾಲು ಬಲ್ಬ್ ಈಗ ಚಾಲು ಐತಿ, ಅದು ಪ್ರಕಾಶ ಐತಿ. ಅದನ್ನು ನೋಡ್ಬೇಕಾದ್ರೆ ಆ ದೀಪ ನೋಡ್ಬೇಕಾದ್ರೆ ದೀಪದ ಬೆಳಕಿನಾಗ ದೀಪ ಕಾಣ್ತೈತಿ, ಮತ್ತೊಂದು ಬೇಕಾಗಿಲ್ಲ. ಆದ್ರಿಂದ ನೈಯಾಯಿಕರು ಪರತ ಪ್ರಮಾಣ ಅಂತಾರೆ. ಅವ್ರ ಆತ್ಮ ಜಡ ಇದ್ದದ್ರಿಂದ ಅದನ್ನು ಇನ್ನೊಂದು ಬೇಕಾದಕ್ಕೆ. ನಾವು ಸ್ವಯಂ ಪ್ರಕಾಶ ಆತ್ಮನನ್ನು ಒಪ್ಪಿದ್ರಿಂದ ಸ್ವತಃ ಪ್ರಮಾಣವಾದಿಗಳು. ಈ ರೀತಿ ಆ ಪರಬ್ರಹ್ಮ ವಸ್ತು ಏನೈತಲ್ಲ ಅದು ತನ್ನ ಪ್ರಕಾಶದಲ್ಲಿ ತೋರ್ತೈತಿ, ಇನ್ನೊಂದರಿಂದ ತಿಳಿಸಿಕೊಳ್ಳೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಇಲ್ಲಿ ಆ ಮಾನವನು ಮೀರಿದ ಮೇಲೆ ಅಂದ್ರೆ ಈ ರೀತಿ ಮೀರಿದಂದ್ರೆ ಯಾವುದಕ್ಕೂ ವಿಷಯ ಅಲ್ಲ. ಈ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಇವ್ಯಾವ ಪ್ರಮಾಣಕ್ಕೂ ಅದು ವಿಷಯ ಅಲ್ಲ ಅಂತ ಹೇಳ್ಕೊಂಡು ಬಂದಾರ. ಈ ರೀತಿಯಾಗಿ ಆ ಆತ್ಮಸ್ವರೂಪ ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಗೆ ಗೋಚರ ಆಗೋದಿಲ್ಲ. ಈ 6 ಪ್ರಮಾಣಗಳು ದೃಶ್ಯವಾದ ಈ ಜಗತ್ತಿನ ಪದಾರ್ಥಗಳನ್ನು ತಿಳಿಯುವಲ್ಲಿ ಉಪಯೋಗದಾವ್. ಆದ್ರೆ ಸ್ವತಃ ಪ್ರಮಾಣಭೂತವಾದ ದೃಗ್ರೂಪಾತ್ಮನನ್ನು ತಿಳಿಸಿಕೊಡುವಲ್ಲಿ ಈ ಪ್ರಮಾಣಗಳು ಅವು ಪ್ರಮಾಣ ಆಗೋದಿಲ್ಲ ಅಥವಾ ಸಹಕಾರ ಆಗೋದಿಲ್ಲ, ಅವುಗಳಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ದ್ವೈತಕ್ಕೆ ಪವನೈಸೆ ಅದ್ವೈತಕ್ಕೆ ಒಂದೂ ಪವನಿಲ್ಲ ಅಂತೇಳಿ ಪರಮಾನುಭವಬೋಧೆಯಲ್ಲಿ ಹೇಳ್ಯಾರ. ಅದಕ್ಕೆ ದ್ವೈತಕ್ಕೆ ಪ್ರಮಾಣ ಪವನೈಸೆ, ಪವನ ಅಂದ್ರನ ಅದೇ ಪ್ರಮಾಣಗಳು. ದ್ವೈತ ವಸ್ತುಗಳನ್ನು ತಿಳಿಲಿಕ್ಕೆ ಇವು ಪ್ರಮಾಣಗಳು ಬೇಕೇ ಹೊರತು ಅದ್ವೈತಕ್ಕೆ ಒಂದೂ ಪವನಿಲ್ಲ, ಯಾವ ಪ್ರಮಾಣವೂ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಇಂಥ ಅಪ್ರಮಾಣ ಶಂಭುಲಿಂಗನೇ ನಾನಿದ್ದೇನೆ ಅಂತ ಜ್ಞಾನ ಆದ ಮೇಲೆ ಬಾಧೆ ತನ್ನೋಳು ತೋರದು. ಅದಕ್ಕೆ ಪರಮಾರ್ಥ ಇಂಥ ಬೋಧೆ ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಬಾಧೆ ತನ್ನೋಳು ತೋರದು ಅಂತ ಹೇಳಿದ್ದಾರೆ ಅಂತೇಳಿ ಇಲ್ಲಿಗೆ ವಿಶೇಷ ಸಮಾಪ್ತಿ.